ರಾಜ್ಯ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯ ವರದಿ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆಯಾಯಿತು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಈ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ಇತ್ತೀಚೆಗೆ ದಾವಣಗೆರೆಯಲ್ಲಿ ನಡೆದ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವರದಿ ಸ್ವೀಕರಿಸುವ ವಿಷಯದಲ್ಲಿ ತಮ್ಮ ಬದ್ಧತೆಯನ್ನ ಭಾಷಣದಲ್ಲೇ ಹೇಳಿ ಆ ಪ್ರಕಾರ ಸ್ವೀಕರಿಸಿದ್ದಾರೆ. ಸ್ವೀಕರಿಸಿದ ನಂತರ ಮಂಡಿಸುವುದು, ಅಂಗೀಕರಿಸುವುದು ಬಾಕಿ. ಇದನ್ನ ಇನ್ನೊಂದು ಸ್ವಲ್ಪ ಎಳಿಬೇಕು ಅಂದ್ರೆ, ಇನ್ನೊಂದು ಸ್ವಲ್ಪ ಸಮಯ ಕಳಿಬೇಕು ಅಂದ್ರೆ ಸಂಪುಟ ಉಪಸಮಿತಿ ರಚಿಸಿ ಸಂಪುಟ ಉಪಸಮಿತಿಯ ವರದಿಗಾಗಿ ಕಾಯುವ ಅವಕಾಶವೂ ಇದೆ. ಲೋಕಸಭಾ ಚುನಾವಣೆಗೆ ದಿನಗಣನೆಗಳ ಆರಂಭವಾಗಿರುವಾಗ ತಮ್ಮದೇ ಪಕ್ಷದ ಲಿಂಗಾಯತ ಒಕ್ಕಲಿಗ ಮುಖಂಡರ ವಿರೋಧದ ನಡುವೆ ಸಿದ್ದರಾಮಯ್ಯನವರು ವರದಿಯನ್ನು ಸ್ವೀಕರಿಸಿದ್ದಾರೆ. ಈಗ ಸಚಿವ ಸಂಪುಟ ಸಭೆಯಲ್ಲಿ ಅದು ಚರ್ಚೆಗೆ ಬರುತ್ತೆ. ಸಂಪುಟ ಉಪಸಮಿತಿ ರಚಿಸುವ ನಿರ್ಧಾರ ಕೂಡ ಆಗಿದೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ ಸರ್ಕಾರದ ಒಳಗಿಂದ. ಒಕ್ಕಲಿಗ ಲಿಂಗಾಯತ ಪ್ರಮುಖರನ್ನೂ ಸೇರಿಸಿದಂತೆ ಸಂಪುಟ ಉಪಸಮಿತಿಯಲ್ಲಿ ಎಲ್ಲರೂ ಇರ್ತಾರೆ. ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಂತ ಇದನ್ನು ಕರೆಯಲಾಗ್ತಾ ಇದೆ. ಆದ್ರೂ ಇದು ಜಾತಿ ಗಣತಿಯ ಪರ್ಪಸ್ ಅನ್ನೇ ಸರ್ವ್ ಮಾಡೋದು. ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳುತ್ತೆ. ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳು ಅನ್ನಿಸಿಕೊಂಡಿರುವ ಒಕ್ಕಲಿಗ ಲಿಂಗಾಯತರಿಗಿಂತಲೂ ಅಹಿಂದ ಸಮುದಾಯದವರು ಜಾಸ್ತಿ ಇದ್ದಾರೆ ಅಂತ ಹೇಳುವ ಉದ್ದೇಶ ಸಿದ್ದರಾಮಯ್ಯನವರಿಗಿದೆ ಅಂತ ಅವರ ರಾಜಕೀಯ ವಿರೋಧಿಗಳ ಆರೋಪ. ಆ ಉದ್ದೇಶ ಈಡೇರಿಕೆಗಾಗಿ ಈ ಸಮೀಕ್ಷೆಯನ್ನ ಮಾಡಿಸಲಾಗಿದೆ. ಸಮೀಕ್ಷೆಗಾಗ್ಲಿ ಗಣತಿಗಾಗ್ಲಿ ನಮ್ಮ ವಿರೋಧ ಇಲ್ಲ, ಆದರೆ ಇದು ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ ಈ ಸಮೀಕ್ಷೆಯನ್ನ ವಿರೋಧಿಸುವವರು ಹೇಳ್ತಾ ಇದ್ದಾರೆ. ಆ ಎಲ್ಲ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯನವರ ಉತ್ತರ ಸಮೀಕ್ಷೆಯಲ್ಲಿ ಏನಿದೆ ಅಂತ ನಿಮಗೆ ಹೆಂಗೆ ಗೊತ್ತಾಯ್ತು? ಎಲ್ಲಿ ಗೊತ್ತಿದೆ? ಮೊದಲು ಅದರಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ, ಆಮೇಲೆ ಪರ ವಿರುದ್ಧ ಚರ್ಚೆಗಳಾಗಲಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಈ ವಿಷಯದಲ್ಲಿ ಪಕ್ಷಾತೀತವಾಗಿ ಲಿಂಗಾಯತ ಮುಖಂಡರುಗಳ ಸಭೆ ನಡೆಸಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದ್ರು, ಒಕ್ಕಲಿಗ ಮುಖಂಡರು ಸಭೆ ನಡೆಸಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದ್ರು. ಕೇವಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಒಂದಾಗಿದ್ದು ಮಾತ್ರ ಅಲ್ಲ, ಮಠಮಾನ್ಯಗಳು ಕೂಡ ಡಿವೈಡ್ ಆಗಿದೆ. ಲಿಂಗಾಯತ ಮಠಮಾನ್ಯಗಳು ಮತ್ತು ಒಕ್ಕಲಿಗ ಮಠಮಾನ್ಯಗಳು ಈ ವರದಿಯನ್ನು ವಿರೋಧಿಸ್ತಾ ಇದ್ದಾವೆ. ಹಿಂದುಳಿದ ವರ್ಗದ ದಲಿತ ಸಮುದಾಯದ ಮಠಮಾನ್ಯಗಳು ವರದಿಯನ್ನು ಸ್ವಾಗತಿಸ್ತಾ ಇದ್ದಾವೆ. ಇದರ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಒಂದ್ಸಲ ಕೇಳಿಸ್ಕೊಳ್ಳಿ. ಆ ವರದಿಯನ್ನು ಸರ್ಕಾರ ವರದಿನಲ್ಲಿ ಏನಿದೆ ವರದಿಯನ್ನು ಸ್ವೀಕಾರ ಮಾಡಿದೆ. ಇದನ್ನು ಕ್ಯಾಬಿನೆಟ್ ಮುಂದೆ ಅಲ್ಲಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದೆ.
ಕಾಂತರಾಜ್ ಅವರದ ವರದಿ ಆಗಿರುತ್ತೆ ಅಥವಾ ಜಯಪ್ರಕಾಶ್ ಹೆಗಡೆ ಅವರ ವರದಿ? ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿಯಾಗಿತ್ತು. ಅದನ್ನ ತಾವು ಸರ್ಕಾರ ಪಬ್ಲಿಕ್ ಡೊಮೈನ್ ತರ್ತಾರೆ, ಆಗ ತಾವೇ ಓದಿ ತೀರ್ಮಾನ ವೈಜ್ಞಾನಿಕವಾಗಿ ಆಗಿದೆ ಅಂತ ಸರ್ ನಿಮ್ಮ ಪ್ರಕಾರ? ಆಗಿದೆ. ಯಾವ ಹಿಂದಿನ ಆಯೋಗದಲ್ಲಿ ಎಲ್ಲ ಸ್ಯಾಂಪಲ್ ಸರ್ವೆಯಲ್ಲಿ ಮಾಡಿರೋದು, ಇದರಲ್ಲಿ 90% ಜಾಸ್ತಿ ಆಗಿದೆ ಸರ್ವೆ. ಸರ್, ಪ್ರಬಲ ಸಮುದಾಯಗಳು ಇದನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತ ನಂಗೆ ಗೊತ್ತಿಲ್ಲ, ಅದು ಸರ್ಕಾರಕ್ಕೆ ತೀರ್ಮಾನಕ್ಕೆ ಬಿಟ್ಟದ್ದು. ನಾವು ವರದಿಯನ್ನು ಸರ್ಕಾರಕ್ಕೆ, ಸರ್ ಈ ಸಚಿವರುಗಳೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ಅದು ಸರ್ಕಾರಕ್ಕೆ ಬಿಟ್ಟಂತದ್ದು. ನಮ್ಮ ಸಂಬಂಧ ಸರ್ವೆನ ಮನೆಯಲ್ಲೇ ಕುಂತ್ಕೊಂಡು ಅದೇ ಯಾವ ಡೇಟಾ ಸಂಗ್ರಹಿಸಿದ್ರು ಅದ್ರ ಮೇಲೆ ವರದಿ ತಯಾರಾಗಿದೆ. ಹೌದು, ಅದೇ ಡೇಟಾ ಮೇಲೆ ತಯಾರಾಗಿದೆ. ಅದೇ ಡೇಟಾ ಮೇಲೆ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನೋದು ಆರೋಪದ ಮೇಲೆ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲ ವೀರಶೈವ ಲಿಂಗಾಯತ ಮಹಾಸಭೆ ಅಂತ ಮನವಿ ಮಾಡ್ಕೊಂಡಿದ್ದೀವಿ. ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ, ವರದಿಯನ್ನ ನೋಡಿಲ್ಲ ಅವರು ಕೂಡ. ಇದು ಹೊರಗಡೆ ಏನೋ ಒಂದು ಊಹಾಪೋಹಗಳು ನಡೀತಾ ಇದೆ. ಇವತ್ತು ಊಹಾಪೋಹಗಳಿಗೆ ನಾವು ತೆರೆ ಕೆಡಿಸಿಕೊಳ್ಳದೆ ನಮಗೆ ಏನಾಗಬೇಕು ಅನ್ನೋದನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ. ಅದನ್ನ ಏನು ಸರಿಪಡಿಸಬೇಕು, ವೈಜ್ಞಾನಿಕವಾಗಿ ಇನ್ನೊಮ್ಮೆ ಸರ್ವೆ ಮಾಡ್ತಾರೋ ಅಥವಾ ಇನ್ನೊಮ್ಮೆ ಸರ್ವೆ ಮಾಡಿ ಜನಗಣತಿಯನ್ನು ಮಾಡಿ ಯಾವ್ಯಾವ ಸಮುದಾಯ ಯಾವ್ಯಾವ ಕರೆಕ್ಟಾಗಿ ಅದನ್ನ ವರದಿ ಕೊಡಿಸಬೇಕು, ಅದನ್ನು ವರದಿ ಕೊಡಿಸುವಂತ ಕೆಲಸ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೇಳ್ತೀವಿ. ವರದಿನ ಬಂದಿಲ್ಲ, ವರದಿನ ನೋಡಿಲ್ಲ, ಇವತ್ತು ವರದಿ ತಗೊಂತಾ ಇದ್ದೀವಿ. ಯಾರಿಗೆ ಅಸಮಾಧಾನ ಪ್ರಶ್ನೆ ಇಲ್ಲ. ಜಾತಿ ವರದಿ ಅಲ್ಲ ಅದು, ಜಾತಿ ಜನಗಣತಿನೂ ಅಲ್ಲ ಅದು. ಅದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಅಂತಾನೆ ಆದೇಶ ಕೊಟ್ಟಿದ್ದು. ಅದನ್ನ ಈಗ ನಾವು ತಗೊಂಡ ಮೇಲೆ ಗೊತ್ತಾಗತ್ತೆ ಏನಿದೆ ಎಂತಿದೆ ಅನ್ನೋದು ಹೇಳ್ತೀವಿ. ಅದನ್ನು ಅಲ್ಲಲ್ಲ, ಯಾರು ಓದೇ ಇಲ್ಲ, ಅದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ. ಈಗ ತಗೊಂತಿದ್ದೀವಿ, ತಗೊಂಡ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ. ಜನಗಣತಿ ಯಾಕೆ ಮಾಡ್ತೀವಿ ನಾವು? ಪ್ರತಿ ಬಾರಿ ಜನಗಣತಿ ಯಾಕೆ ಮಾಡ್ತೀವಿ? ಆ ಜನಸಂಖ್ಯೆ ಆಧಾರದ ಮೇಲೆ ಆ ಸಮುದಾಯದವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಜನಗಣತಿಯನ್ನು ಮಾಡ್ತೀವಿ. ಸೊ ಇದು ಹಠಕ್ಕೆ ಬಿದ್ದಿದ್ದಾರೆ, ಇನ್ನೊಂದು ಬಿದ್ದಿದ್ದಾರೆ ಅಂತಿಲ್ಲ, ಎಲ್ಲರಿಗೂ ನ್ಯಾಯ ದೊರಕಿಕೊಡ್ಲಿ. ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಈ ಜನಗಣತಿ ಏನು ಮಾಡಿದ್ದಾರೆ, ಒಂದು 4 ಕಡೆ ಬಂದಿದ್ದಾರೆ, 4 ಕಡೆ ಹೋಗಿಲ್ಲ. ನಾನೇ ನನ್ನ ಸ್ವಂತ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ. ಸೊ ಹೀಗಾಗಿ ವೈಜ್ಞಾನಿಕವಾಗಿ ಇನ್ನೊಮ್ಮೆ ಮಾಡಿ ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಇದನ್ನು ರಾಜಕೀಯವಾಗಿ ವೈಜ್ಞಾನಿಕವಾಗಿ ಆಗಿಲ್ಲ, ವ್ಯಾಪಕವಾಗಿ ಎಲ್ಲರನ್ನೂ ಸಂದರ್ಶನ ಮಾಡಿಲ್ಲ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದು ಆಗಿದೆಯೋ ಏನೋ ಗೊತ್ತಿಲ್ಲ, ನಮ್ಮಂತಗೂ ಯಾರೂ ಕೇಳಿಲ್ಲ ಇನ್ನೂ ಇದುವರೆಗೂ ಕೂಡ. ಅದರಿಂದ ಎಲ್ಲರನ್ನೂ ಕೇಳಿ ಪ್ರತಿಯೊಬ್ಬರನ್ನೂ ಕೂಡ ವಿಚಾರ ಮಾಡಿ ಪ್ರತಿ ಹಂತದಲ್ಲೂ ಕೂಡ ಅದನ್ನು ಸಮರ್ಥನೀಯವಾಗಿ ಮಾಡುವಂತಹ, ಎಲ್ಲರಿಗೂ ಸೌಲಭ್ಯಗಳು ಲಭ್ಯ ಆಗುವಂಥ ಹಿನ್ನೆಲೆಯಲ್ಲಿ ವ್ಯವಸ್ಥೆಗಳು ಮಾಡೋದು ತುಂಬ ಉಪಕಾರ ಆಗ್ತದೆ. ಅದೇ ನಮ್ಮ ಹತ್ರ ಏನು ನಾವು ಯಾವ ಜಾತಿ ಏನಕ್ಕೆ ಏನು ಮಾಹಿತಿ ಕೇಳಿಲ್ಲ, ಯಾರು ಬಂದಿಲ್ಲ, ಎಲ್ಲರ ತಕ್ಕೂ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲ ನಮ್ಗೆ ಯಾರಿಗೂ. ಜನಗಣತಿ ಆಧಾರದ ಮೇಲೆ ಜನಸಂಖ್ಯೆಗಳನ್ನು ಪರಿಗಣನೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನೇಮಕವಾಗಿದ್ದಂಥ ಕಾಂತರಾಜ್ ಆಯೋಗದ ವರದಿಯನ್ನು ಇವತ್ತಿನ ಸದನದಲ್ಲಿ ಮಂಡನೆ ಮಾಡಿ ಸ್ವೀಕಾರ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಅದು ಸ್ವಾಗತದ ವಿಷಯವಾಗಿದೆ. ಈ ಒಂದು ಕಾಂತರಾಜ್ ವರದಿಯನ್ನು ಸ್ವೀಕಾರ ಮಾಡಲೇಬೇಕು ಅಂಥೇಳಿ ನಾವು ಈ ಹಿಂದೆ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಕೂಡ ಮಾಡಿತ್ತು. ಏನು ರಾಜ್ಯದಲ್ಲಿ ಯಾವ್ಯಾವ ಸಮುದಾಯಗಳು ಎಷ್ಟಿದ್ದಾವೆ ಅನ್ನುವಂಥ ವಾಸ್ತವ ಸ್ಥಿತಿಗತಿಗಳು ಈ ಮೂಲಕವಾಗಿ ತಿಳಿಬೋದು. ಆ ಕಾರಣಕ್ಕೋಸ್ಕರ ಈ ವರದಿ ಭಾಳ ಮಹತ್ವದ್ದಾಗಿದೆ ಅನ್ನುವಂಥದ್ದು. ಅಂಥ ವರದಿಯನ್ನು ಸ್ವೀಕಾರ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆದರೆ 7 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರ್ತಕ್ಕಂಥ ಕಾಂತರಾಜ್ ಆಯೋಗ ವರದಿಯನ್ನು ಸರ್ಕಾರ ಈಗಾಗಲೇ ನಮ್ಮ ದಕ್ಷಿಣ ಕರ್ನಾಟಕದ ಒಕ್ಕಲಿಗ ಸಮುದಾಯದವರು ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತರು ಸಹ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶಾನೂರು ಶಿವಶಂಕರಪ್ಪನವ್ರ ನೇತೃತ್ವದಲ್ಲಿ ಹೋಗಿ ಸನ್ಮಾನ ಮುಖ್ಯಮಂತ್ರಿ ಮನವಿ ಮಾಡಿಕೊಂಡಿದ್ರು, ಈ ವರದಿಯನ್ನು ಯಾವ ಕಾರಣಕ್ಕೂ ನೀವು ಸ್ವೀಕಾರ ಮಾಡಬಾರ್ದು ಅಂತ. ನಮ್ಮ ಸಮುದಾಯದ ಎಲ್ಲ ಶಾಸಕರು ವಿರೋಧ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಸಹ ಕಾಂತರಾಜ್ ವರದಿಯನ್ನು ಬಲವಾಗಿ ನಾವು ವಿರೋಧಿಸ್ತೀವಿ. ಯಾವ ಕಾರಣಕ್ಕೂ ಅದನ್ನು ಒಂದು ವೇಳೆ ಸರ್ಕಾರ ಇವತ್ತೇನಾದರೂ ಸ್ವೀಕಾರ ಮಾಡಿದ್ದಾದರೆ ಅನುಷ್ಠಾನವನ್ನು ಮಾಡಬಾರ್ದಂತ. ಇವರು ಮಾಡಿದ್ದು ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತೇಳಿ, ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನೇ ಜಾತಿ ಗಣತಿ ಅಂತೇಳಿ ಅದನ್ನು ಸ್ವೀಕಾರ ಮಾಡಿ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾಧಾನಕ್ಕೆ ಸರ್ಕಾರ ಗುರಿಯಾಗಬಾರ್ದು ಅಂತ. ಈಗ ನಿಮ್ಮ ತಾತ್ಕಾಲಿಕ ಅಧಿಕಾರ ಸುಖಕ್ಕೋಸ್ಕರವಾಗಿ ಭವಿಷ್ಯದ ಸಮಾಜಕ್ಕಾಗುವಂಥ ಅನ್ಯಾಯವನ್ನು ನೀವೇನೋ ಒಪ್ಕೊಂಡಿದ್ದಾದರೆ ಮುಂದಿನ ದಿನಮಾನಗಳಲ್ಲಿ ಸಮಾಜ ಬಾಂಧವರು ನಿಮ್ಮ ಮೇಲೂ ಅಸಮಾಧಾನಗೊಳ್ಳುವಂಥ ಸಾಧ್ಯತೆ ಐತಿ.
ಈಗಾಗಲೇ ಈ ಸಮೀಕ್ಷೆಯಲ್ಲಿ ಇದೇ ಎನ್ನಲಾಗುವ ಸಂಖ್ಯೆಗಳು ಹೊರಗಡೆ ಹರಿದಾಡ್ತಾ ಇದ್ದಾವೆ. ಲೀಕ್ ಆಗಿರುವ ನಂಬರ್ಸ್ ಇದು ಅಂತ ಗೊತ್ತಿಲ್ಲ, ನಿಜವಾಗ್ಲೂ ಅದೇ ಸಂಖ್ಯೆಗಳಿದಾವ, ಬೇರೆ ಸಂಖ್ಯೆಗಳಿದಾವ. ಅದರ ಪ್ರಕಾರ ರಾಜ್ಯದಲ್ಲಿ SC ಸಮುದಾಯ, ಲೆಫ್ಟು ರೈಟು, ಕೊರಚ ಕೊರಮ ಬೋವಿ ಎಲ್ಲ ಸೇರಿ SC ಸಮುದಾಯ 1,08,00,000. ST ಸಮುದಾಯ 40,45,000. 70 ಲಕ್ಷ ಮುಸ್ಲಿಮರು, 65 ಲಕ್ಷ ಲಿಂಗಾಯತರು, 60 ಲಕ್ಷ ಒಕ್ಕಲಿಗರು, 45 ಲಕ್ಷ ಕುರುಬರು, 14 ಲಕ್ಷ ಬ್ರಾಹ್ಮಣರು, ಕುರುಬರನ್ನು ಹೊರತುಪಡಿಸಿ ಇತರೆ ಹಿಂದುಳಿದ ವರ್ಗದವರು 91 ಲಕ್ಷ ಅಂತ. ಇದು ಕಾಂತರಾಜು ವರದಿ ಅರ್ಥಾತ್ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯಲ್ಲಿ ಇದೆ ಎನ್ನಲಾಗುವ ಸಂಖ್ಯೆ. ಹೌದು ಅಲ್ವೋ ಅಂತ ಅಧಿಕೃತವಾಗಿ ಗೊತ್ತಾಗಬೇಕಾಗಿದೆ. ಇದು ನಿಜ ಅನ್ನೋದಾದರೆ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಚೇಂಜ್ ಆಗ್ತವೆ, ಸವಲತ್ತು ಅಧಿಕಾರ ಹಂಚಿಕೆ ಎಲ್ಲ ಕಾಂಬಿನೇಷನ್ಗಳು ಚೇಂಜ್ ಆಗ್ತವೆ ಅನ್ನೋದು ಚರ್ಚೆ ಆಗ್ತಾ ಇರುವ ವಿಷಯ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿದ್ದಾರೆ. ಎಸ್ ಪಾಟೀಲ್ ನಡಹಳ್ಳಿ ಅವರು ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಲೋಹಿತ್ ನಾಯಕ್ ಅತಿ ಹಿಂದುಳಿದ ಸಮುದಾಯದ ಸಂಯೋಜಕರಿದ್ದಾರೆ. ದೇವರಾಜ್ ಅವರು JDS ವಕ್ತಾರರು. ಪ್ರದೀಪ್ ಕಂಕಣವಾಡಿ ವೀರಶೈವ ಲಿಂಗಾಯತ ವೇದಿಕೆಯಿಂದ. ರಮೇಶ್ ಬಾಬು ಅವರು ಕಾಂಗ್ರೆಸ್ ವಕ್ತಾರರು ನಮ್ಮ ಜೊತೆಗಿದ್ದಾರೆ. 4 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಶಫೀಸ್ ಆದಿ ಮುಸ್ಲಿಂ ಮುಖಂಡರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಎಸ್ ಪಾಟೀಲ್ ನಡಹಳ್ಳಿ ಅವ್ರನ್ನೇ ಕೇಳ್ತೀನಿ. ನಡಹಳ್ಳಿ ಅವರೇ, ಒಂದು ರೀತಿ ಚೆಕ್ಮೇಟ್ ಇಟ್ಟಂಗಿಟ್ರು ಸಿದ್ದರಾಮಯ್ಯನವ್ರು ನಿಮಗೆ. ಈಗ ಅಹಿಂದ ವರ್ಗಗಳಿಗೆ ಹೇಳ್ತಾರೆ, ನೋಡಿ ನಾವು ವರದಿ ಸ್ವೀಕರಿಸಿದ್ದೀವಿ ಅಂತ. ಲಿಂಗಾಯತರು ಒಕ್ಕಲಿಗರಿಗೆ ಹೇಳ್ತಾರೆ, ಸ್ವೀಕರಿಸಿದ್ದೀವಿ ಅಷ್ಟೇ, ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅಂತ. ಆ ಮೂಲಕ ಎರಡೂ ಸಮುದಾಯದ ಮತಗಳಿಗೆ ಕೊಕ್ಕೆ ಹಾಕ್ತಾರೆ. ಇನ್ನು 2 ತಿಂಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿದೆ. ನೀವೊಂದು ಫಿಕ್ಸಿಗೆ ಹಾಕ್ಕೊಂಡ್ರಿ. ಈಗ ನಾನು ಈ ವಿಷಯವನ್ನು ರಾಜಕೀಯ ಹೊರತುಪಡಿಸಿ ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯನವರು ಏನು ಉದ್ದೇಶ ಇಟ್ಕೊಂಡ್ರೆ ಗೊತ್ತಿಲ್ಲ ನನಗೆ. ಸಿದ್ದರಾಮಯ್ಯನವರು ಅಥವಾ ಅವ್ರು ರಾಹುಲ್ ಗಾಂಧಿಯವರೇನು ಇಡೀ ದೇಶದ ತುಂಬ ಹೇಳ್ತಾ ಹೋಗ್ತಾ ಇದ್ದಾರೆ, ಅದಕ್ಕೆ ನಾನೇ ಫಸ್ಟ್ ರ್ಯಾಂಕಲ್ಲಿ ಇರಬೇಕು ಅಂತ ಹೇಳಾದರೂ ರಾಜಕೀಯ ಉದ್ದೇಶದಿಂದ ಸಿದ್ದರಾಮಯ್ಯವರು ಎಕ್ಸೆಪ್ಟ್ ಮಾಡಿ ಆ ತರಾತುರಿಯಲ್ಲಿ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ, ಅವರು ರಾತ್ರಿ ಕಂಡ ಬಾವಿಯಲ್ಲೆಲ್ಲ ಹಗಲು ಕಂಡ ಬಾವಿಯಲ್ಲಿ ಅವರೇ ಬಿದ್ದು ಈ ರಾಜಕೀಯವಾಗಿ ಅವರು ಮುಗಿದೋಗ್ತಾರೆ. ಇದರಲ್ಲಿ 2 ಮಾತಿಲ್ಲ. ಇದನ್ನು ರಾಜಕೀಯವಾಗಿ ಉದ್ದೇಶ ಇಟ್ಕೊಂಡು ಮಾಡಿದ್ದೆ. ಆದರೆ ಇನ್ನು 2ನೇದ್ದು ಸಮಾಜದ ದೃಷ್ಟಿಯಿಂದ ಮಾಡೋದಾದರೆ, ಇದಕ್ಕೆ ಈ ಹಿಂದೆನೂ ಕೂಡ 2 ಕಮಿಷನ್ಸ್ ಆಗಿದೆ. ಒಂದು ನಾಗನಗೌಡ ಕಮಿಷನ್ನು, ಇನ್ನೊಂದು ಹಾವನೂರು ಕಮಿಷನ್ನು. ಇದಾದ್ಮೇಲೆ ಇದು ಬಂದಿರತಕ್ಕಂಥದ್ದು. ಇಲ್ಲಿ ಒಟ್ಟಾರೆಯಾಗಿ ಒಂದು ಅಭಿಪ್ರಾಯ ಏನು ಬಂದಿದೆ, ಇಟ್ ಇಸ್ ನಾಟ್ ಬಿಟ್ವೀನ್ ಕಾಂಗ್ರೆಸ್, BJP ಆರ್ JDS. ಇಟ್ ಮೀನ್ಸ್ ಬಿಟ್ವೀನ್ ಅಮಾಂಗ್ ದ ಕಮ್ಯುನಿಟೀಸ್. ಏನ್ ಬಂದಿದೆ, ಇದು ವೈಜ್ಞಾನಿಕವಾಗಿ ಇಲ್ಲ, ಇದು ಸರಿಯಾದಂಥ ವರದಿ, ಸರಿಯಾಗಿ ರಿಪೋರ್ಟ್ ಆಗಿಲ್ಲ, ಸರ್ವೆ ಆಗಿಲ್ಲ. ಆ ಸಂದರ್ಭದಲ್ಲಿ ಏನು ಇವರು ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜಾಗಗಳಿಗೆ ಹೋಗಿ ಸರ್ವೆ ಕೂಡ ಮಾಡಿಲ್ಲ. ಮತ್ತು ವಾಸ್ತವಿಕವಾಗಿ ಏನು ನಾಗನಗೌಡ ಕಮಿಟಿನಲ್ಲಿ ಮತ್ತು ಏನು ಹಾವನೂರು ಕಮಿಟಿನಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರಿಗೇನು ಪರ್ಸೆಂಟೇಜ್ ಇದೆ, ಅದಕ್ಕಿಂತ ಜಾಸ್ತಿ ಆಗಬೇಕಾಗಿತ್ತು. ಈಗ ಜನಸಂಖ್ಯೆ ಜಾಸ್ತಿ ಆಗಿ ಅದಕ್ಕಿಂತ ಜಾಸ್ತಿ ಆಗಬೇಕು ಬೇಡವಾ? ಅದಕ್ಕಿಂತ ಕಮ್ಮಿ ಆಗಿದೆ ಅಂತಂದ್ರೆ ಇದರ ಅರ್ಥ ಏನು ಅಂದ್ರೆ ಇದು ಸೈಂಟಿಫಿಕ್ ಆಗಿ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾರು ಕೂಡ ಹಿಂದುಳಿದ ವರ್ಗದವ್ರಿಗಾಗ್ಲಿ ಅಥವಾ SC ST ಜನಾಂಗದವ್ರಿಗಾಗ್ಲಿ ಸಾಮಾಜಿಕ ನ್ಯಾಯ ಸಿಗಬಾರ್ದು, ಅವ್ರಿಗೆ ಸವಲತ್ತುಗಳು ಸಿಗಬಾರ್ದು, ರಿಸರ್ವೇಷನ್ ಸಿಗಬಾರ್ದು ಅನ್ನೋ ಉದ್ದೇಶ ಯಾವ ಸಮಾಜದಿಲ್ಲ. ಸ್ವಾತಂತ್ರ್ಯ ಪಡೆದಿರ್ತಕ್ಕಂಥ ಈ ದೇಶದಲ್ಲಿ ಸಂವಿಧಾನಬದ್ಧವಾಗಿ ಸರ್ವರಿಗೂ ಸಮಪಾಲು ಸಮಬಾಳು ಸಿಗಲೇಬೇಕು. ಅದರಲ್ಲಿ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಇದೆ, ಯಾವುದೇ ಸಮುದಾಯದವರಾಗಲಿ. ಆದರೆ ಇದನ್ನು ಸಿದ್ದರಾಮಯ್ಯನವರು ರಾಜಕೀಯ ಉದ್ದೇಶ ಇಟ್ಕೊಂಡು ರಾಹುಲ್ ಗಾಂಧಿಯವ್ರನ್ನ ಮೆಚ್ಚೋದಕ್ಕೋಸ್ಕರ ಕಾಂಗ್ರೆಸ್ಸಿನ ಏನೋ ನಾಯಕರಿಗೇನು ಇಡೀ ದೇಶದ ತುಂಬ ಏನೋ ಹೊರಟವ್ರೆ. ಈಗ ಯಾಕಂದರೆ ಇದರಲ್ಲಿ ಬಿಹಾರದಲ್ಲಿ ಫೇಲ್ ಆಗಿದೆ. ಈಗ ನಿತೀಶ್ ಕುಮಾರ್ ಅವರೇನೋ ಇಟ್ಕೊಂಡು ಮಾಡೋಕ್ಕೆ ಹೋದ್ರೆ ಅದು ಫೇಲ್ ಆಗಿದೆ. ಈಗ ಇಲ್ಲಿ ಇದನ್ನು ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಮಾಡೋಕ್ಕೆ ಹೋದರೆ ಕಾಂಗ್ರೆಸ್ಸು ಸರ್ವನಾಶ ಆಗ್ತದೆ. 100% ಈ ಬೆಂಕಿ ಜೊತೆ ಆಟ ಆಡಕ್ಕೆ ಹೋದರೆ ಇದಕ್ಕೆ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಏನು ಒಳ್ಳೆ ಇಷ್ಟು ದಿವಸ ಏನು ಒಳ್ಳೆ ಹೆಸರಿತ್ತು ಅದನ್ನು ಅಂತಿಮವಾಗಿ ಕಳ್ಕೊಳ್ತಕ್ಕಂಥ ಸ್ಥಿತಿ ಬರ್ತದೆ. ಇದು ಸ್ಪಷ್ಟ. ಪ್ರತಿಕ್ರಿಯೆಯಲ್ಲಿ 5 ಸಲ ಎಸ್ ಪಾಟೀಲ್ ನಡಹಳ್ಳಿ ಅವರೇ ರಾಜಕೀಯ ಉದ್ದೇಶ ಇದ್ರೆ ಅಂದ್ರಿ. 18 ವರ್ಷಗಳ ಜರ್ನಲಿಸಮ್ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ರಾಜಕಾರಣಿಗಳು ಒಂದು ಹುಲ್ಲು ಕಡ್ಡಿಯನ್ನು ಎತ್ತಿ ಈ ಕಡೆಯಿಂದ ಎತ್ತಿ ಈ ಕಡೆ ಇಟ್ಟರೂ ಕೂಡ ಅದಕ್ಕೊಂದು ರಾಜಕೀಯ ಉದ್ದೇಶ ಇರುತ್ತೆ.
ಅದನ್ನ ರಾಜಕಾರಣಿಗಳು ಅಂದ್ರೆ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದವರು ಅಲ್ಲ, ಆ ಅನ್ವಯ ಉದ್ದೇಶ ಆಗುವಂಥದ್ದು. ಇಟ್ಕೊಂಡಿದ್ರೆ ಅವ್ರು ಹಗಲು ಬಾವಿಯಲ್ಲಿ ಅಗಲೇ ಬೀಳ್ತಾರೆ. ರಮೇಶ್ ಬಾಬು ಅವರೇ, ಇವತ್ತು ಎಂಥ ವೈಜ್ಞಾನಿಕ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ₹100 ಏನೋ ಬುಕ್ ಮಾಡಿ ನಾವು ರಿಸೀವ್ ಮಾಡ್ಕೊಂಡ್ರು ಕೂಡ ಒಂದು OTP ಬರುತ್ತೆ, ಆ OTP ಕೊಟ್ಟರೆ ನಮಗೆ ಸಾಮಾನು ಡೆಲಿವರಿ ಕೊಡ್ತಾರೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ಹಂಗಿದ್ದಾಗ ಎಷ್ಟೊಂದು ವೈಜ್ಞಾನಿಕವಾಗಿ ಮಾಡಬಹುದಾಗಿತ್ತು. ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದ್ದಾವೆ, ವೋಟರ್ ID ಇದೆ. ಇವತ್ತು ನಾನು ಕೂತ್ಕೊಂಡು ನನ್ನ ಹೆಸರು ಯಾವ ವೋಟರ್ ಲಿಸ್ಟಲ್ಲಿದೆ ಅಂತ ಕೂತ್ಕೊಂಡು ಚೆಕ್ ಮಾಡ್ಬೋದು. ಆದರೆ ನನ್ನ ಹೆಸರು ಈ ಸಮೀಕ್ಷೆಯಲ್ಲಿ ಇದೆಯೋ ಇಲ್ಲೋ ಚೆಕ್ ಮಾಡ್ಕೊಳ್ಳೋಕೆ ದಾರಿ ಇಲ್ಲ. ಮೊನ್ನೆ ಹಿಂದೆ ಡಿಬೇಟ್ ಮಾಡುವ ಸಂದರ್ಭದಲ್ಲಿ ನಮ್ಮ ಪ್ಯಾನಲ್ನಲ್ಲಿದ್ದ 6 ಜನರನ್ನು ಕೇಳಿದ್ವಿ ನಾವು, ನಿಮ್ಮ ಮನೆಗೆ ಬಂದಿದ್ದೀರಾ, ನಿಮ್ಮ ಮನೆಗೆ 6 ಜನರು, ಕಾಂಗ್ರೆಸ್ ವಕ್ತಾರರು ಸೇರಿದಂತೆ 6 ಜನ ಎದುರಿಲ್ಲ, ನಮ್ಮ ಮನೆಗೆ ಬರಲಿಲ್ಲ ಅಂತ. ಇದನ್ನು ಇನ್ನಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡಬಹುದಾಗಿತ್ತು, ಇನ್ನಷ್ಟು ಪಾರದರ್ಶಕವಾಗಿ ಮಾಡಬಹುದಾಗಿತ್ತು. ನಿಮ್ಮ ಪ್ರಶ್ನೆಯಲ್ಲಿ ಉತ್ತರ ಸಹ ಕೊಟ್ಟಿದ್ದೀರಾ. ನಡಹಳ್ಳಿಯವ್ರಿಗೆ ಹೇಳಿದ್ರಿ ನೀವು ರಾಜಕೀಯ ಅನ್ನೋ ಪದ ಬಳಸಿದ್ರೆ ಅದು ಬೇರೆ ಥರ ನೋಡಬೇಕಾಗತ್ತೆ ಅಂತೇಳಿ. ಅದೊಂದು ಬಿಟ್ಟು ಅವ್ರು ರಾಜಕೀಯ ಅನ್ನೋ ಪದದ ಬಿಟ್ಟು ಇನ್ನು ನುಡಿದಿದ್ದು ಹೇಳಿದ್ದೆಲ್ಲ ನಡಹಳ್ಳಿ ನಾನು ಸ್ವೀಕಾರ ಮಾಡ್ತೀನಿ. ಅವರು ಸ್ವಲ್ಪ ಇದ್ದಿದ್ದಲ್ಲಿ ಪ್ರಾಕ್ಟಿಕಲಾಗಿ ಮಾತಾಡಿದ್ರು. ಮೊದಲು ಅದನ್ನು ತೆಗೆದು ಆಚೆ ಇಡಬೇಕು ನಾವು, ರಾಜಕಾರಣ ಅನ್ನೋಂಥದ್ದು. ಇದು ಸಿದ್ದರಾಮಯ್ಯನವರ ನಡೆನೂ ಅಲ್ಲ, ಕಾಂಗ್ರೆಸ್ ಪಕ್ಷದ ನಡೆನೂ ಅಲ್ಲ, ಅಥವಾ ಯಾವುದೋ ಜಾತಿ ನೋಡಿಬೇಕು ಅನ್ನೋ ಪ್ರಯತ್ನವೂ ಅಲ್ಲ. ಭಾಳ ಜನ ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಅವರು 2 ಕೋಟ್ ಮಾಡೋರು, ನಾಗ್ನೂರ್ ಕಮಿಷನ್ನು, ಅವನೂರು ಕಮಿಷನ್ ಕೋಟ್ ಮಾಡೋರು. ಇಲ್ಲಿ ಕರ್ನಾಟಕದ ಮೀಸಲಾತಿ ಇತಿಹಾಸನೇ ಬೇರೆ, ದೇಶದ ಮೀಸಲಾತಿ ಇತಿಹಾಸನೇ ಬೇರೆ. ಇಲ್ಲಿ ಸಾಮಾಜಿಕ ಪ್ರಗತಿ ಏನಕ್ಕೆ ಪ್ರಶ್ನೆ ಬಂದಿದೆ ಅಂದರೆ, ಇವತ್ತು ಮಹಾರಾಷ್ಟ್ರದ ಲೋಕಲ್ ಬಾಡಿ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಹೇಳ್ತು, ನೀವು ಜಾತಿ ಅಂಕಿ ಸಂಖ್ಯೆನೆಲ್ಲ ಯಾವ ಆಧಾರದ ಮೇಲೆ ನೀವು ಅವ್ರಿಗೆ ಪೊಲಿಟಿಕಲ್ ರಿಸರ್ವೇಷನ್ ಕೊಡ್ತೀರಾ, ಸ್ಥಾನ ಅವಕಾಶ ಕೊಡ್ತೀರಾ ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ, ಭಾಳ ಜನಕ್ಕೆ ತಿಳ್ಕೊಂಡಿರ್ತಕ್ಕಂಥವ್ರು ಸಿದ್ದರಾಮಯ್ಯನ ಕೊಟ್ಬಿಟ್ರು. ಅಬ್ಸಲ್ಯೂಟ್ಲಿ ರಾಂಗ್. ಮಂಡಲ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟು ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜ್ಯಗಳು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇಟ್ಕೋಬೇಕು. ಹೌದು. ಈ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ 10 ವರ್ಷಕ್ಕೆ ಒಂದ್ಸಲ ಈ ಥರ ಜಾತಿ ಸಮೀಕ್ಷೆಯನ್ನ ಮಾಡಬೇಕು ಅಂತೇಳಿ ಅವ್ರು ಕೊಟ್ಟಿರ್ತಕ್ಕಂಥ ಜಜ್ಮೆಂಟು, ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಬಂದಿದ್ದು. ಆ ಜಜ್ಮೆಂಟ್ ನಾನು ಗೊತ್ತಿಲ್ಲದೆ ಕೇಳ್ತಾ ಇದ್ದೆ. ಹಿಂದುಳಿದ ವರ್ಗಗಳ ಗಣತಿ ಮಾಡಬೇಕು ಅಂತ ಹೇಳ್ತಾ ಎಲ್ಲಾ ಜಾತಿ ಹಿಂದುಳಿದವರಿಗೆ ಸಂಬಂಧಪಟ್ಟಂತೆ ಮಂಡಲ್ ಕಮಿಷನ್ ಹಿಂದುಳಿದವರಿಗೆ ಮಾತ್ರ. ಇನ್ನು ನಾವು ಸ್ವಲ್ಪ ಹಿಂದಕ್ಕೆ ಹೋದ್ರೆ 1931ರಲ್ಲಿ ಬಿಫೋರ್ ಫ್ರೀಡಮ್ ಜಾತಿ ಗಣತಿ ಈ ದೇಶದಲ್ಲಾಗಿದೆ. ಅದಾದ ನಂತರ ಜಾತಿ ಗಣತಿ ಆಗಿಲ್ಲ. ನೀವು SC/ST ಬನ್ನಿ, ಆ SC/ST ಜಾತಿ ಗಣತಿ ಆಗಿದೆ ಈ ದೇಶದಲ್ಲಿ. ಮೈನಾರಿಟಿಗೆ ಬನ್ನಿ, ಮೈನಾರಿಟಿ ಜಾತಿ ಗಣತಿ ಆಗಿದೆ. ಹೌದು. ಬ್ಯಾಕ್ವರ್ಡ್ ಕ್ಲಾಸ್ ಆಗಿಲ್ಲ ಇದುವರೆಗೂ. ಅದು ಯಾಕಾಗಿಲ್ಲ ಅಂತೇಳಿ ಅದಕ್ಕೆ ಉತ್ತರ ಬೇರೆ ಬೇರೆ ಇದು. ನೀವು ಕರ್ನಾಟಕಕ್ಕೆ ಬಂದರೆ ಮಹಾರಾಜರ ಕಾಲದಲ್ಲಿ ಮಿಲ್ಲರ್ ಕಮಿಷನ್ 1931 ಜಸ್ಟಿಸ್ ಮಿಲ್ಲರ್ ಕಮಿಷನ್ ಆವಾಗಲೇ ಮಾಡಿ ಮೀಸಲಾತಿ ಕೊಟ್ಟರು. ಅವತ್ತು ಕೊಟ್ಟಂಥ ಮೀಸಲಾತಿ ಬ್ರಾಹ್ಮಣರು, ಬ್ರಾಹ್ಮಣೇತರರು 2 ವರ್ಗೀಕರಣ ಮಾಡಿದ್ದವರು. ಭಾಳ ಆಶ್ಚರ್ಯ ಏನಂತಂದರೆ, ಅವತ್ತು ಮಹಾರಾಜರ ಕಾಲದಲ್ಲಿ ಒಕ್ಕಲಿಗರು ಒಂದು ರೆಪ್ರೆಸೆಂಟೇಷನ್ ಕೊಡ್ತಾರೆ, ನಮಗೆ ಮೀಸಲಾತಿ ಕೊಡಿ ಅಂತೇಳಿ. ಅಂದರೆ ಏನು ನೀವು ಬ್ರಾಹ್ಮಣೇತರರು ಮಾಡಿದ್ದೀರಾ, ಒಕ್ಕಲಿಗರು ಭಾಳಷ್ಟು ಜನ ವಿದ್ಯಾವಂತಿದ್ದಾರೆ, ಪದವೀಧರರಿದ್ದಾರೆ, ನಮಗೆ ಉದ್ಯೋಗದಲ್ಲಿ ಸಾಕಷ್ಟು ಅವಕಾಶ ಸಿಗ್ತಾ ಇಲ್ಲ, ಕೊಡಿ ಅಂತೇಳಿ ಕೊಡ್ತಾರೆ. ಅದು ಒಂದು ಕಡೆ. ಅದಾದಮೇಲೆ 60ರ ದಶಕದಲ್ಲಿ ನಾಗ್ನೂರ್ ಕಮಿಷನ್ ಬರುತ್ತೆ. ನಾಗ್ನೂರ್ ಕಮಿಷನ್ನು ಸಹ ಅಷ್ಟು ಸ್ಪಷ್ಟವಾಗಿ ವರ್ಗೀಕರಣ ಮಾಡಲಿಲ್ಲ. ಅವನೂರು ಕಮಿಷನ್ ಬಂದಾಗ, ದೇವರಾಜ ಅರಸುರವರ ಕಾರಣಕ್ಕೆ ಅವನೂರು ಕಮಿಷನ್ ಬಂದಂಥ ಸಂದರ್ಭದಲ್ಲಿ 1970ಸ್ನಲ್ಲಿ ಅವರು ಜಾತಿ ಒಂದು ಇದನ್ನು ಲೆಕ್ಕಾಚಾರ ಮಾಡ್ತಾರೆ. ಅದಾದಮೇಲೆ ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಕಮಿಷನ್ನು, ಅದಾದಮೇಲೆ ಜಸ್ಟಿಸ್ ವೆಂಕಟಸ್ವಾಮಿ ಕಮಿಷನ್, ಅದಾದಮೇಲೆ ಬೇರೆ ಬೇರೆ ಡೆವಲಪ್ಮೆಂಟ್ ಆಗಿ ಮತ್ತೆ ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪರ್ಮನೆಂಟ್ ಮಾಡಿ ರವಿವರ್ಮ ಕುಮಾರ್ ಅವರು, ದ್ವಾರಕನಾಥ್, ಕಾಂತರಾಜು ಇವರೆಲ್ಲ ಅಧ್ಯಕ್ಷರಾಗಿ ಆಯಾ ಕಾಲಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ. ಭಾಳ ಆಶ್ಚರ್ಯ ಏನಂತಂದರೆ 192 ಕೋಟಿ ರೂಪಾಯಿಗಳನ್ನ ಈ ಸರ್ವೆಗೆ ವಿನಿಯೋಗ ಮಾಡಿದ್ದಾರೆ. 192 ಒಂದು ಕರೆಕ್ಷನ್ನು. ಫಂಡ್ ಅಲೋಕೇಶನ್ 192 ಕೋಟಿ, ಉಪಯೋಗ ಮಾಡಿರೋದು 164.58 ಕೋಟಿ ಉಪಯೋಗ ಮಾಡಿರ್ತಕ್ಕಂಥದ್ದು. ಅಲೋಕೇಶನ್ 192 ಕೋಟಿ. ಇಲ್ಲಿ ಭಾಳ ಜನಕ್ಕೆ ರಾಂಗ್ ಅಪ್ರೆನ್ಷನ್ ಏನಿದೆ ಅಂದರೆ, ನಮ್ಮ ಸಮುದಾಯವನ್ನು ಸಂಖ್ಯೆ ಕಡಿಮೆ ಮಾಡಿದ್ದಾರೆ, ಇದು ವೈಜ್ಞಾನಿಕವಾಗಿ ಇಲ್ಲ. ಅದಲ್ಲ. ಇಲ್ಲಿ ಅವರು ಒಂದೊಂದು ಜಾತಿ, ನೀವು ಹೇಳಿದ್ರೆ ಇತರೆ ಹಿಂದುಳಿದ ವರ್ಗಗಳು, ಜಾತಿಗಳು ಅಂತ ಅಂದ್ಬಿಟ್ಟು ಒಂದು ಸಂಖ್ಯೆನ ತೋರಿಸೋದು ಅಬ್ಸಲ್ಯೂಟ್ಲಿ ರಾಂಗ್ ಇರ್ಬೋದು. ಅಲ್ಲ, ನಾನು ಹೇಳ್ತೀನಿ, ಇಲ್ಲ ಅದಲ್ಲ, ನಾನು ಪೂರಾ ರಾಂಗ್ ಅಂತ ಹೇಳ್ತಾ ಇಲ್ಲ ನಾನು. ಅದೊಂದು ಹೇಳ್ತಾ ಇರೋದು ನಾನು. ಯಾಕೆಂದರೆ ನೀವೇನು ಹೇಳಿದ್ರಿ, ಅಂಕಿ ಸಂಖ್ಯೆ ಕೊಟ್ಟಿದ್ದಾರೆ, ಕೆಲವು ಮಿಸ್ ಮ್ಯಾಚಿಂಗು ಅವ್ರ ಒಂದು ಅಪ್ರೆನ್ಷನಲ್ಲಿ ಇದಿರ್ಬೋದು ಅಂತ ಕೊಟ್ಟಿದ್ದಾರೆ ಬಿಟ್ಟರೆ ಪ್ರತಿಯೊಂದು ಜಾತಿನೂ ಸಮೀಕ್ಷೆ ಆಗಿದೆ. ಇಲ್ಲಿ ಲಿಂಗಾಯತರು ವಿರೋಧ ಮಾಡೋಕ್ಕೆ ಒಂದು ಕಾರಣ ಏನಿದೆ, ನಾನು ಓಪನ್ ಆಗಿ ಹೇಳ್ತೀನಿ, ನನಗೇನು ಮುಜುಗರ ಇಲ್ಲ. ಸಬ್ ಕ್ಯಾಸ್ಟ್ಗಳನ್ನೆಲ್ಲ ಬೈಫರ್ಗೇಟ್ ಮಾಡಿದ್ದಾರೆ. ಈಗ ಪಂಚಮಶಾಲಿ, ನೊಣಬ್ಬ, ಸಾದ, ಬಣಜಿಗ ಈ ಥರ ಏನೇನಿದೆ ಅದನ್ನು ಮಾಡಿಲ್ಲ. ಕೆಲವರು ವೀರಶೈವ ಅಂತ ಬರ್ಸಿದ್ದಾರೆ, ಕೆಲವರು ಲಿಂಗಾಯತ ಅಂತ ಬರ್ಸಿದ್ದಾರೆ, ಕೆಲವರು ಸಾಧನ ಒಂದು ಸಬ್ ಕ್ಯಾಸ್ಟ್ ಇದೆ. ಅದು ಲಿಂಗಾಯತ ಅಲ್ಲೆಲ್ಲರೂ ಒಂದು ಜಾತಿ ಇದೆ, ಸಾಧನ ಅನ್ನೋಂಥದ್ದು.
ಇವೆಲ್ಲ ಅದನ್ನು ಬಿಟ್ಟು ಹೋಗಿದೆ, ಇದನ್ನು ಇದಕ್ಕೆ ಸೇರಿಸ್ಬೇಕು, ಈ ಥರದ ಅವ್ರದ್ದೊಂದು ಕ್ಲೈಮ್ ಇದೆ. ಇನ್ನು ನೀವು ಒಕ್ಕಲಿಗ ಸಮುದಾಯಕ್ಕೆ ಬನ್ನಿ. ಒಕ್ಕಲಿಗ ಸಮುದಾಯಕ್ಕೆ ಬಂದರೆ ರೆಡ್ಡಿ, ಒಕ್ಕಲಿಗ, ಕುಂಚಿಟಿಗ, ಗಂಗಟ್ಗಾರ ಈ ಥರದವು ಕೆಲವು ಬೈಫರ್ಗೇಷನ್ ಆಗಿದೆ. ರೆಡ್ಡಿನೇ ಸಪ್ರೇಟ್ ಮಾಡಿದ್ದಾರೆ, ಒಕ್ಕಲಿಗ ಸಪ್ರೇಟ್ ಮಾಡಿದ್ದಾರೆ ಅಂತ ಒಂದು ಅಪ್ರೆನ್ಷನ್ ಅವ್ರಿಗೆ. ಈ ಥರದೆಲ್ಲ ಕ್ರೋಢೀಕರಣ ಮಾಡಿದ್ರೆ ನಮ್ಮ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತೇಳಿ ಅದ್ರಲ್ಲಿ ಮಾಡೋದಕ್ಕೆ ಯಾವುದೂ ತಕರಾರಿಲ್ಲ. ಇವತ್ತೇನು ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದಾರೆ, ಕಾಂತರಾಜು ಕಮಿಷನ್ ರಿಪೋರ್ಟು ಇವಾಗ ಜಯಪ್ರಕಾಶ್ ರೆಡ್ಡಿ ಅವರು ಸಬ್ಮಿಟ್ ಮಾಡಿದ್ದಾರೆ. ಈ ರಿಪೋರ್ಟ್ ಅಕ್ಸೆಪ್ಟ್ ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು. ಅದನ್ನು ಕ್ಯಾಬಿನೆಟ್ಗೆ ಬರಬೇಕು, ಕ್ಯಾಬಿನೆಟ್ ಡಿಸ್ಕಷನ್ ಆಗಬೇಕು, ಅದು ಬೇರೆ. ಅಂದರೆ ಏನೋ ಒಂದು ಗೈಡ್ಲೈನ್, ಒಂದು ಪುಸ್ತಕ ಬಂದಿದೆ, ಈಗ ಒಂದು ಮಾಹಿತಿ ಸಿಕ್ಕಿದೆ, ಅದು ತಗೊಳ್ಳೋಣ. ಅದರಲ್ಲಿ ಏನಿದೆ ಚರ್ಚೆ ಆಗಲಿ, ಪಬ್ಲಿಕ್ ಡಿಬೇಟ್ ಆಗಲಿ. ಇಫ್ ಇಟ್ ಇಸ್ ನಾಟ್ ಕರೆಕ್ಟು ಇನ್ನೊಂದು ಕಮಿಷನ್ ಮಾಡಿ, ಅದಕ್ಕೆ ಯಾರೂ ವಿರೋಧ ಇಲ್ಲ, ಯಾರು ಅಡ್ಡನೂ ಬರೋದಿಲ್ಲ. ಇಲ್ಲಿ ಇಷ್ಟೆಲ್ಲ 162 ಕೋಟಿ ಹಣ ವಿನಿಯೋಗ ಮಾಡಿ ಹಿಂದುಳಿದ ಜಾತಿಗಳಿಗೆ ಅನುಕೂಲ ಮಾಡೋ ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ವರದಿಯನ್ನು ಯಾವುದೋ ಒಂದು ಜಾತಿ ಅಥವಾ ಬೇರೆ ಸಮುದಾಯಗಳದ್ದು ಅಂಕಿ ಸಂಖ್ಯೆ ಮ್ಯಾಚ್ ಆಗ್ತಾ ಇಲ್ಲ ಅಂತೇಳಿ ಪೂರ್ತಿ ಅವೈಜ್ಞಾನಿಕ ಅಂತ ಹೇಳೋಂಥದ್ದು ತಪ್ಪಾಗುತ್ತೆ. ಇವತ್ತು ಸಿದ್ದರಾಮಯ್ಯನವರು ಅದೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜಕಾರಣದ ಪ್ರಶ್ನೆ ಅಲ್ಲ. ನಾವು ಇಂಡಿಯಾ ಒಕ್ಕೂಟದ ಮೂಲಕ ಆಲ್ ಇಂಡಿಯಾ ಲೆವೆಲಲ್ಲಿ ಪ್ರತಿಪಾದನೆ ಮಾಡ್ತಿರೋದು ಬೇರೆ. ನಮ್ಮ ಮ್ಯಾನಿಫೆಸ್ಟೋನೂ ಅದಿದೆ. ನಾವು ಎಲೆಕ್ಷನ್ ನಮ್ಮ ಅವಕಾಶ ಸಿಕ್ಕಿದ್ರೆ ದೇಶದಲ್ಲಿ ನಾವು ಕ್ಯಾಶ್ ಸರ್ವೆ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ಒಂದು ಒಪಿನಿಯನ್ ಇದೆ. ಬಟ್ ಇಲ್ಲಿ ಇಟ್ ಈಸ್ ನಾಟ್ ಲೈಕ್ ದಟ್. ಕರ್ನಾಟಕದಲ್ಲಿ ಇದಾಗಿರ್ತಕ್ಕಂಥದ್ದು ಏನು ಮಂಡಲ್ ಕಮಿಷನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಜಜ್ಮೆಂಟ್ಗೆ ಅನುಗುಣವಾಗಿರ್ತಕ್ಕಂಥದ್ದು ಇದನ್ನು ಆಚೆನೇ ಬಂದಿಲ್ಲ. ಅಪ್ರೆನ್ಷನ್ ಮೇಲೆ ಇದಿರ್ಬೋದು ಅಂತೇಳಿ ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ ಬಿಟ್ಟರೆ ರಿಪೋರ್ಟ್ ಎಲ್ಲೂ ಆಚೆನೇ ಬಂದಿಲ್ಲ. ಇಟ್ ಬಿ ಪಬ್ಲಿಕ್ ಡೊಮೇನ್ಗೆ ಬರಲಿ, ಚರ್ಚೆ ಆಗಲಿ. ಚರ್ಚೆ ಆದಮೇಲೆ ಸರಿ ಅನ್ನೋ ತಪ್ಪು. ಯಾಕೆಂದರೆ ಯಾರಿಗೊಬ್ಬರಿಗೆ ಅಪ್ರೆನ್ಷನ್ ಇದೆ ಅಂತೇಳಿ ಹಿಂದುಳಿದ ಜಾತಿಗಳಿಗೆ, ಹಿಂದುಳಿದ ಸಮುದಾಯಗಳಿಗೆ, ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕಮ್ಯುನಿಟಿಗಳಿಗೆ ಅನ್ಯಾಯ ಆಗಬಾರ್ದು. ಅವ್ರಿಗೆ ಸಿಗಂತ ಸಿಗಬೇಕು. ನೀವು ಪ್ರಬಲ ಜಾತಿಗಳು ತಗೊಳ್ಳೋದು ನೀವು ತಗೊಳ್ಳಿ, ನಿಮ್ದು ಖಂಡಿತ ವಿರೋಧ ಇಲ್ಲ. ರವಿಕುಮಾರ್, ನಾನು ಫಸ್ಟ್ ಕ್ವಶನ್ ಕೇಳಿದೆ, ನೀವು 8-10ನೇ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಹೋಗ್ಬಿಟ್ರೆ. ನಾನು ಕೇಳಿದಿಷ್ಟೇ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಮಾಡಬಹುದಾಗಿತ್ತು, ವೈಜ್ಞಾನಿಕವಾಗಿ ಮಾಡಬಹುದು. ಟ್ರಾನ್ಸ್ಪರೆಂಟ್ ಇಲ್ಲ ಅಂತ ಈಗ ಟ್ರಾನ್ಸ್ಪರೆಂಟ್ ಆಗಿ ಮಾಡಿಲ್ಲ ಅಂತ ನೀವು ಎಸ್ಟಾಬ್ಲಿಷ್ ಮಾಡಿದ್ರೆ ಆಮೇಲೆ ಟ್ರಾನ್ಸ್ಪರೆಂಟ್ ಹಂಗಲ್ಲ ಸರ್. ನೋ ಐ ಆಮ್ ವೆರಿ ಸಾರಿ. ನೋಡಿ ಸರ್, ಒಂದೇ ನಿಮಿಷ. ಈಗ ನನ್ನ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇದೆಯೋ ಇಲ್ವೋ ಅಂತ ನಾನು ನನ್ನ ಮುಂದಿರೋ ಮೊಬೈಲ್ ಈ ಸಮೀಕ್ಷೆಯಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಕೆ ಆಗ್ಬಿಟ್ಟಿದೆ. ಇಲ್ಲ, ಅದನ್ನೇ ನಿಮ್ಗೆ ಹೇಳ್ತಾರೆ. ನೀವು ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಾ. ಯಾಕೆ ಕೇಳಿ, ಒಂದ್ ನಿಮಿಷ ಕೇಳಿ. ನಿಮ್ದು ವೋಟರ್ ಲಿಸ್ಟ್ ಪಬ್ಲಿಕ್ ಡಾಕ್ಯುಮೆಂಟ್, ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ. ನೀವು ಮೊಬೈಲ್ ನಲ್ಲಿ ಇಟ್ಕೊಂಡು ನೋಡ್ತೀರಾ. ಈ ರಿಪೋರ್ಟ್ ಆಚೆನೆ ಬಂದಿಲ್ಲ, ಅಪ್ಲೋಡೇ ಆಗಿಲ್ಲ, ಯಾರು ಸಿಗುತ್ತೆ? ಗೊತ್ತಾಗಬೇಕಾಗಿಲ್ಲ ಸರ್. ಅಲ್ಲ ಸರ್, ಟೋಟಲ್ ನಂಬರ್ ಗೊತ್ತಾಗಬೇಕಾಗಿಲ್ಲ. ಈ ದತ್ತಾಂಶ ಸರ್ವೆ ಮಾಡಿರ್ತಕ್ಕಂಥದ್ದು ಪಬ್ಲಿಕ್ ಡೊಮೇನ್ ಬರಬೇಕು. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಅಪ್ಲೋಡ್ ಮಾಡ್ತಾರೆ, ಅವಾಗ ನಿಮ್ಗೆ ಅಂಕಿಅಂಶ ಸಿಗುತ್ತೆ. ಪಬ್ಲಿಕ್ ಡೊಮೇನ್ ಬಂದಿಲ್ಲ. ಒಂದು ಪ್ರಶ್ನೆ, ಇದು ಪಬ್ಲಿಕ್ ಡಾಕ್ಯುಮೆಂಟ್ ಆದ್ಮೇಲೆ ನನ್ನ ಹೆಸರು ಅಜಿತ್ ಹನುಮಕ್ಕನವ್ರ ಹೆಸರು ಅದರಲ್ಲಿ ಇದೆಯೋ ಇಲ್ಲೋ ನೋಡೋದಕ್ಕೆ ಅವಕಾಶ ಇದೆ? ಖಂಡಿತ ಇದೆಯಾ? ಖಂಡಿತ ಇದೆ ಸರ್. ನಂಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬಂದೆ ಚರ್ಚೆ ಮಾಡಿ. ಮುಸ್ಲಿಂ ಮುಖಂಡರಾದ ಶಫಿ ಸಹಾದಿ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶಫಿ ಸಹಾದಿ ಅವರೇ. ದೇವರಾಜ್ ಅವರೇ, ಯಾಕೆ ಕೂಸುಟ್ಟಕ್ಕಿಂತ ಮುಂಚೆ ಕುಲಾಗೊಳಿಸ್ತಾ ಇದ್ದೀರಿ? ಈಗಷ್ಟೇ ಸ್ವೀಕಾರ ಮಾಡಿದ್ದಾರೆ, ಅಂಗೀಕಾರ ಅಲ್ಲ, ಸ್ವೀಕಾರ ಅಷ್ಟೇ ಸರ್. ಈಗ ನನಗೆ ಶ್ರೀಯುತ ನಡಹಳ್ಳಿ ಅವರು ಮಾತಾಡಿದ್ರೆ, ಶ್ರೀಯುತ ಬಾಬು ಅವರು ಮಾತಾಡಿದ್ರೆ, ಬಹುಪಾಲು ವಿಷಯಗಳು ನಾನು ಸಹ ಅಕ್ಸೆಪ್ಟ್ ಮಾಡ್ತೀನಿ. ಖಂಡಿತವಾಗೂ ನಾವು ಯಾರು ಸಹ ಜಾತಿ ಸಮೀಕ್ಷೆಯನ್ನು ವಿರೋಧ ಮಾಡಿದವರಲ್ಲ. ಮತ್ತೆ ಈ ಜಾತಿ ಗಣತಿಯನ್ನು ಇವಾಗೇನೋ ಶೈಕ್ಷಣಿಕ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಅಂತ ಇವರೇನು ಹೇಳ್ತಾರೆ, ಆ ಒಂದು ಹೆಸರಲ್ಲಿ ಸಮೀಕ್ಷೆ ಮಾಡಿದಂಥವ್ರು ಸೋರಿಕೆ ಮಾಡಿದಂಥ ಅಂಕಿಅಂಶಗಳು ಯಾವುದು? ಜಾತಿಗೆ ಸಂಬಂಧಪಟ್ಟಂಗೆ ಸೋರಿಕೆ ಮಾಡಿದ್ರಿ. ಅದರ ಉದ್ದೇಶ ಏನಾಗಿತ್ತು? ನಾನೇನು ಕಲ್ಪಿಸ್ಕೊಂಡಿರೋ ಅಂಕಿಅಂಶಗಳಲ್ಲ, ನೀವು ಕಲ್ಪಿಸ್ಕೊಂಡಿರೋ ಅಂಕಿಅಂಶ ಅಲ್ಲ, ನೀವು ಸೋರಿಕೆ ಮಾಡಿರೋ ಅಂಕಿಅಂಶಗಳ ಬಗ್ಗೆ ಚರ್ಚೆ ಆಗ್ತಿರೋದು. ಅದು ಒಂದು ಕಡೆ ಇಟ್ಕೊಳ್ಳಿ, ಸತ್ಯಾಸತ್ಯತೆಗಳು ಎಷ್ಟಿದೆಯೋ ಬಿಟ್ಟಿದೆಯೋ ಒಂದು ಕಡೆ ಇಟ್ಕೊಳ್ಳೋಣ. ಈಗ ನಾನು ಶ್ರೀಯುತ ಬಾಬು ಅವರಿಗೆ ಒಂದು ವಿಷಯವನ್ನು ನಾನು ಹೇಳಕ್ಕೆ ಬಂದಟ್ಟು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ 2 ಸಮುದಾಯಗಳು ಹೇಳ್ತಿರ್ತಕ್ಕಂಥದ್ದೇನು ಅಥವಾ 3 ಸಮುದಾಯಗಳು ಹೇಳ್ತಿರ್ತಕ್ಕಂಥದ್ದು ಒಂದು ವಿಷಯವನ್ನು ಪದೇ ಪದೇ ಹೇಳ್ತಾವ್ರೆ. ಇದಕ್ಕೆ 2 ಪುಷ್ಟೀಕರಣವನ್ನು ನಾನು ನಿಮಗೆ ಕೊಡ್ತೀನಿ. ಏನು ಹೇಳ್ತಿರ್ತಕ್ಕಂಥದ್ದು, ನೀವು ನಮ್ಮ 2-3 ಸಮುದಾಯಗಳ ಮನೆಗಳಿಗೆ ಯಾವುದೇ ಕಾರಣಕ್ಕೂ ನೀವು ಬಂದಿಲ್ಲ, ಭೇಟಿಯಾಗಿದ್ದಿಲ್ಲ. 95% ಬಂದಿಲ್ಲ. ನಾನು 1% ಹೇಳ್ತಾ ಇಲ್ಲ, 95% ನೀವು ನಮ್ಮ ಮನೆಗಳಿಗೆ ಬಂದಿದ್ದಿಲ್ಲ. ಆದ್ರಿಂದ ನಮ್ಮನ್ನು ಹೊರತುಪಡಿಸಿ ನಮ್ಮನ್ನು ಒಳಗೊಂಡಂತಹ ರಿಪೋರ್ಟನ್ನು ಒಳಗೊಂಡಿದೆ ಅಂತಕ್ಕಂತಹ ಊಹಾತ್ಮಕ ವರದಿಯನ್ನು ನೀವು ಯಾಕೆ ತಯಾರು ಮಾಡಿ ಇವತ್ತು ಅಂಗೀಕಾರ ಮಾಡ್ತಿದ್ರಿ? ಇದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಈಗ ನಾವು ಕೇಳ್ತಕ್ಕಂಥದ್ದು ಅಷ್ಟೇ, ನೀವು ಜಾತಿ ಸಮೀಕ್ಷೆಯನ್ನು ಮಾಡ್ತೀವಿ ಅನ್ನೋದು ಜಾತಿ ಸಮೀಕ್ಷೆ ಮಾಡಿ ಆ ವರ್ಗಕ್ಕೆ ಏನೇನು ಸವಲತ್ತುಗಳು ಕೊಡಬೇಕು ಶ್ರೀಯುತ ನಡ್ಡಳ್ಳಿ ಅವರು ಹೇಳಿದ್ದಷ್ಟೇ, ಖಂಡಿತವಾಗಿಯೂ ಕೊಡಿ. ಸಂಬಂಧಪಟ್ಟ ಹಾಗೆ ನಮ್ದು ಯಾರ್ದು ತಕರಾರು. ಅಂಗೀಕಾರವಾದ ನಂತರ ನಿಮ್ಮ ಮನೆಗೆ ಬಂದಿದ್ರು ಇಲ್ವೋ ಅನ್ನೋದನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು. ಅಲ್ಲಿವರೆಗೂ ಯಾಕೆ ಹೋಗ್ಬೇಕಾಗಿತ್ತು? ನಾವು ಈಗ ನಾನು ಒಂದು ಸರ್, ಯಾವ ಕಾನೂನಲ್ಲಿ ನೀವು ಸಮೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮನೆಗೆ ಬಂದಿತ್ತೋ ಇಲ್ಲೋ ಅನ್ನೋದನ್ನ ವೆರಿಫೈ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನೋದು ಯಾವ ಕಾನೂನಲ್ಲಿ ಇದೆ? ತೋರಿಸಿ ನೋಡೋಣ.
ನಾನು ನೋಡ್ಕೋಬಾರ್ದಾಗಿತ್ತು. ವೆರಿಫೈ ಮಾಡ್ಕೋಬಹುದು ಅಂತ ಹೇಳಿದ್ರು ಅವ್ರು ರಮೇಶ್ ಬಾಬು ಅವರು. ಅಲ್ಲ ಸರ್, ಅಲ್ಲೆಲ್ಲ ಅದ್ರ ಬಗ್ಗೆ ನನಗೂ ಬಿಲೀಫ್ ಇಲ್ಲ. ಏನೋ ಒಂದು ಮೆಥಡಾಲಜಿ ಇದೆ, ವೆರಿಫೈ ಮಾಡ್ಕೋಬಹುದು. ನಿಮ್ಗೆ ಅಲ್ಲಿಗೆ ಇನ್ನೊಂದು ದಾಖಲೆಗಳು ಕೊಡ್ತಿದ್ದೀನಿ. 2016ರಲ್ಲಿ ಒಂದು ಸಂಯುಕ್ತ ಕರ್ನಾಟಕದಲ್ಲಿ ಮತ್ತು ವಿಜಯ ಕರ್ನಾಟಕದಲ್ಲಿ ಲಾಸ್ಟ್ ಟೈಮ್ ನಾನು ಪ್ಯಾನಲ್ ಡಿಸ್ಕಷನ್ ಅದನ್ನು ಕೋಟ್ ಮಾಡಿದ್ದೆ. ಒಂದು ವರದಿ ಬರುತ್ತೆ, ಏನು ಒಂದು ಮನೆಗೆ ಹೋಗಿ ಒಂದು ಅಂಕಿಅಂಶವನ್ನು ದತ್ತಾಂಶವನ್ನು ಕೊಟ್ಟಿದ್ದೀನಿ ಅಂತ ಅವ್ರು ಬರ್ಕೊಂಬಂದು ಕೊಟ್ಟರೆ ಹುಡುಗರುಗಳಿಗೆ ಇಂಟ್ರೆಸ್ಟ್ ಮಾಡ್ತಾರೆ. ಕಾರ್ಪೊರೇಷನ್ ಲೆವೆಲಲ್ಲಿ ನಾನು ಹೇಳ್ತಿರ್ತಕ್ಕಂಥದ್ದು ಹಳ್ಳಿಗಳಲ್ಲೂ ಸಹ ಹೇಗೆ ಆಗಿರೋದು, ಯಾಕಂದ್ರೆ ನನ್ನ ಊರಲ್ಲೂ ಹಾಗೆ ಆಗಿದೆ. ಅಲ್ಲಿ ಒಂದು ಅಂಕಿಅಂಶ ಕೊಟ್ಟರೆ, ಒಂದು ಡಾಟಾವನ್ನು ಕೊಟ್ಟರೆ ಒಂದು ಕುಟುಂಬದ ಬಗ್ಗೆ ಅವ್ರಿಗೆ 20 ಪೈಸಾ ಕೊಡ್ತಾರೆ. ಸೊ ಇದನ್ನ ಇವರೇ ಅಪಾಯಿಂಟ್ ಮಾಡ್ಕೊತಾರೆ, ಕಾರ್ಪೊರೇಷನ್ ಇರ್ತಕ್ಕಂಥವ್ರು ಅಪಾಯಿಂಟ್ ಮಾಡ್ಕೊತಾರೆ. ಇದ್ರ ಬಗ್ಗೆ ತಕರಾರು ಆಗುತ್ತೆ. ನಮ್ದು ಎಲ್ಲರೂ ತಕರಾರು ಮಾಡ್ತೀವಿ, ತಕರಾರು ಮಾಡಿ ಕಮಿಷನ್ಗೆ ನಾವು ಲೆಟರ್ ಬರೀತೀವಿ. ಬರ್ದಂಥ ಸಂದರ್ಭದಲ್ಲಿ ಶ್ರೀಯುತ ಕಾಂತರಾಜ್ ಅವರು ಏನು ಹೇಳ್ತಾರೆ, ಆ ರೀತಿಯನ್ನು ತಯಾರು ಮಾಡಿದ್ರೆ ಅಲ್ಲಿ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತ. ಅದು ಆಗಿದೆಯೋ ಇಲ್ವೋ ಅಂತಕ್ಕಂಥ ವೆರಿಫಿಕೇಶನ್ಸ್ ಯಾಕೆ ಮಾಡಲಿಲ್ಲ? ಅಲ್ಲಿ ಸತ್ಯಾಸತ್ಯತೆ ಬಾಬು ಅವರು ಸಮೀಕ್ಷೆ ನಡೆಯುವಾಗಲೇ ಸಮೀಕ್ಷೆ ಬಹಿರಂಗ ಆಗಿದೆ, ನಾವು ತಕರಾರು ಮಾಡಿದ್ದಾರೆ. ಇದನ್ನ ನೋಡಿ ಸರ್, ನಾನು 4-5 ಸಮುದಾಯಗಳ ಒಂದು ಸಭೆಗಳಿಗೆ ಹೋಗಿದ್ದೀನಿ. ಆ ಸಮುದಾಯಗಳಲ್ಲಿ ಹೇಳ್ತಿರ್ತಕ್ಕಂಥದ್ದು ಏನು, ಈ ನಮ್ಮ ಮನೆಗಳಿಗೆ ಬಂದಿದ್ದಿಲ್ಲ, ಮನೆಗಳಿಗೆ ಬರ್ದೇನೆ ನಮ್ಮನ್ನ ಸೇರಿಸ್ಕೊಂಡು ನೀವು ಊಹಾತ್ಮಕವಾಗಿ ಮಾಡಿರ್ತಕ್ಕಂಥ ವರದಿಯ ಆಧಾರದ ಮೇಲೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥ ವರದಿ ಎಷ್ಟು ಸಿಂಧು, ಇದು ಎಷ್ಟು ವೈಜ್ಞಾನಿಕ. ನಾವು ಕೇಳೋದೇನು, ನಾವೆಲ್ಲರೂ ಪಕ್ಷದವ್ರು ಕೇಳ್ತಿರ್ತಕ್ಕಂಥದ್ದೇನು, ಖಂಡಿತವಾಗಿಯೂ ಆಯಾ ಸಮುದಾಯಕ್ಕೆ ದಕ್ಕಬೇಕಾಗಿರ್ತಕ್ಕಂಥದ್ದನ್ನು ಕೊಡಿ, ಆದರೆ ನಿಮ್ಮ ವರದಿಯನ್ನು ವೈಜ್ಞಾನಿಕವಾಗಿ ತಯಾರು ಮಾಡಿ. ಇದೇ ತಪ್ಪಾಗುತ್ತೆ. ನೀವು ಮಾಡಿರ್ತಕ್ಕಂಥದ್ದು ವೈಜ್ಞಾನಿಕ ಅಲ್ಲ ಅನ್ನೋದು 2016ರಲ್ಲೇ ಬಂದಿದೆಯಾ, ನಾವು ಹೇಳಿದ್ದೀವಲ್ಲ, ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ. ಇದನ್ನು ಒಂದು ಬಹಳಷ್ಟು ಇದು ಏನು ಚರ್ಚೆ ಆಗ್ತದೆ ಸರ್. ಆ ಸಮುದಾಯದ ಏನಾಗಿದೆ ಸರ್, ಈಗ ಒಂದೇ 5.4 crores ಇವತ್ತೊಂದು ದಿವಸ ನಾವು ಸಮೀಕ್ಷೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇವತ್ತು ನಮ್ಮ ಕರ್ನಾಟಕದ ಒಂದು ಜನಸಂಖ್ಯೆ ಬಂದು 7.2 crores ಅಥವಾ 7.5 ಕೋಟಿ ಅಂತ ಇಟ್ಕೊಳ್ಳಿ. ಅಲ್ಲಿಗೆ 2 ಕೋಟಿ ನೀವು ಬಿಟ್ಬಿಟ್ಟು ಮಾಡಿದ್ದೀರಿ. 2 ಕೋಟಿ ಜನಸಂಖ್ಯೆ ಹೊರಗಡೆ ಇಟ್ಟು ಇನ್ನೊಂದು ಹೇಳ್ತೀರಿ. ಈಗ ಬಾಬು ಅವರು ಹೇಳಿದಾಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳುತ್ತೆ 10 ವರ್ಷಕ್ಕೊಂದ್ಸಲ ನೀವು ಬ್ಯಾಕ್ವರ್ಡ್ ಕಮ್ಯುನಿಟಿ ಅವ್ರದ್ದು ಮಾಡಿ ಅಂತ. 9 ವರ್ಷ ಆಯ್ತು, ಮತ್ತೆ ಹೆಂಗ್ ಸಿಂಧು ಆಗುತ್ತಿದ್ವಾ? ಇನ್ನೊಂದು ವರ್ಷ ಬಂದ್ರೆ ಅದೇ ಇನ್ವ್ಯಾಲಿಡ್ ಆಗತ್ತಲ್ಲ ಅಲ್ಲಿಗೆ. ಅಂದ್ರೆ ನಿಮ್ಮ ರಾಜಕೀಯ ಕಾರಣಕ್ಕೋಸ್ಕರ ಲೋಕಸಭೆ ಚುನಾವಣೆ ಬರ್ತಿದೆ, ಮತ್ತೆ 2016ರಲ್ಲೂ ಸಹ ಮಾನ್ಯ ಸಿದ್ದರಾಮಯ್ಯವ್ರನ್ನ ಮನವಿ ಕೊಟ್ಟಿದ್ದಾರೆ. ಇವರೆಲ್ಲರೂ ಸಹ ಖಂಡಿತವಾಗಿಯೂ ಈ ಒಂದು ಆಯೋಗ ಹಳಿ ತಪ್ತಾ ಇದೆ, ನಮ್ಮ ಹಣಕಾಸು ಖಂಡಿತವಾಗಿಯೂ ಅಪವ್ಯಯ ಆಗ್ತಿದೆ, ಇದೇ ಪದಗಳು ಬಳಸಿದೀವಿ. ಯಾಕೆ ಇದನ್ನ ನೀವು ಪರಿಗಣಿಸ್ತಾ ಇಲ್ಲ? ನಿಮ್ಮ ಸ್ಟೇಟ್ಮೆಂಟ್ ನಿಮ್ಮ ಪಕ್ಕದಲ್ಲಿ ಇರೋರು ಹೋಗ್ತಿಲ್ಲ ಸರ್. ಇನ್ನೊಂದು ನಿಮಿಷ ಸರ್, ಇನ್ನೊಂದೇನಾಗಿದೆ, ಇಷ್ಟೆಲ್ಲ ನಾವು ಮಾತಾಡ್ತಾರಲ್ವಾ, 2A ನಲ್ಲಿ ಯಾರು ಎಂಜಾಯ್ ಮಾಡ್ತಾವ್ರೆ, ಗ್ರೂಪ್ 1 ನಲ್ಲಿ ಯಾರು ಎಂಜಾಯ್ ಮಾಡ್ತಾವ್ರೆ? ಬೇರೆ 103 ಸಮುದಾಯಗಳಿರ್ತಕ್ಕಂಥ 2A ನಲ್ಲಿ ಒಂದು ಸಮುದಾಯ ಹೇಗೆ ಎಂಜಾಯ್ ಮಾಡ್ತಾ ಇದೆ? ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಹೌದು ಸರ್, ಹಿಂದುಳಿದವರು 1351 ಜಾತಿಗಳ ಸಮೀಕ್ಷೆ ನಡೆದಿದೆ. ಬೆರಳೆಣಿಕೆ 1-2 ಜಾತಿಗಳು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ, ಬೇರೆಲ್ಲ ಜಾತಿಗಳು ಇದರ ಪರವಾಗಿದ್ದಾರೆ. ಓಕೆ, ಇದೇ ನಿಜ. ಮತ್ತೆ ಇದು ಖಾಲಿ ಹಿಂದುಳಿದ ವರ್ಗದ ಜಾತಿಗಣತಿ ಅಲ್ಲ, ಇದು ಸಂಪೂರ್ಣ ಎಲ್ಲ ಜಾತಿಗಳ ಜಾತಿಗಣತಿ ನಡೆದಿದೆ. ಇದು ಏನು ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ, ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದಾರೆ ಅದು ಗೊತ್ತಿಲ್ಲ. ಇವತ್ತೇನು ಟಿವಿಯಲ್ಲಿ ತಾವೇನು ತೋರಿಸ್ತಾ ಇದ್ದೀರಿ ನಂಬರ್, ದಟ್ ಇಸ್ ನಾಟ್ ಎಟ್ ಆಲ್ ಕರೆಕ್ಟ್. ಓಕೆ, ಯಾರಿಗೂ ಗೊತ್ತಿಲ್ಲ, ಎಲ್ಲ ಊಹಾಪೋಹಗಳ ಮೇಲೆ ನಡೀತಾ ಇದೆ. ವೈಜ್ಞಾನಿಕ ವರದಿಗೆ ಸಬ್ಮಿಟ್ ಮಾಡಿದ್ದಾರೆ. 168 ಕೋಟಿ ರೂಪಾಯಿ ಖರ್ಚಾಗಿದೆ. ಅದನ್ನ ಮೊದಲು 168 ಕೋಟಿ ನನ್ನ ಕಾಮನ್ ಮ್ಯಾನ್ ಜನರ ಹಣ ಖರ್ಚಾಗಿರೋದ್ರಿಂದ ಅದನ್ನ ಮೊದಲು ಜನರಿಗೆ ತೋರಿಸಿ. ಲೆಟ್ ಇಟ್ ಬಿ ಅ ಕ್ಯಾಬಿನೆಟ್ ಡಿಸ್ಕಷನ್, ಸದನಗಳಲ್ಲಿ ಚರ್ಚೆ ಆಗಲಿ, ಪಬ್ಲಿಕ್ ಡಿಸ್ಕಷನ್ಗೆ ಬರಲಿ. ದೆನ್ ಟ್ರೂತ್ ಕಮ್ ಔಟ್. ಸರ್, ಕ್ವಿಕ್ಲಿ ಉಪ ಸಮಿತಿ ರಿಪೋರ್ಟ್ ಕೊಡೋಕ್ಕಿಂತ ಮುಂಚೆ ಬಹಿರಂಗ ಮಾಡಬಹುದಾ? ನಂಬರು ಮಾಡಂಗಿಲ್ಲ, ಇದನ್ನ ಮಂಡನೆ ಆಗಲೇಬೇಕಿದು. ಕ್ಯಾಬಿನೆಟ್ ಬರಬೇಕು, ಕ್ಯಾಬಿನೆಟ್ ಅಪ್ರೂವ್ ಮಾಡಬೇಕು, ಅವ್ರ ಸಬ್ ಕಮಿಟಿ ಚರ್ಚೆಗಳೇ ಆಗಲಿ, ಏನ್ ಮಾಡ್ತಾರೆ ಚರ್ಚೆಗಳಾಗಲಿ. During the survey, when the communities are objected, government should not accept it, even accept it. Accept If the major communities of the state has objected, ಮೇಜರ್ ಕಮ್ಯುನಿಟಿ ಯಾರು ಅಂತಾನೆ ಈ ಲೀಕ್ ಆದಂತ ವರದಿ ಶಫೀಜಾದೆ ಅವರು ಕ್ರಕ್ಸಿಗೆ ಬಂದಿದ್ದಾರೆ. ಕ್ರಕ್ಸ್ ಆಫ್ ದ ಮ್ಯಾಟರ್ಗೆ ಬಂದ್ರು. ನಡಳೆ ಅವರು ಹೇಳಿದ್ರು ಮೇಜರ್ ಪ್ರಮುಖ ಸಮುದಾಯಗಳ ವಿರೋಧಿಸಿದಾಗ ಹೆಂಗ್ ಅಕ್ಸೆಪ್ಟ್ ಮಾಡ್ತೀರಿ ಅಂದ್ರೆ ಶಫೀಜಾದಿ ಕೇಳಿದ್ರು ಯಾವುದು ಪ್ರಮುಖ ಸಮುದಾಯ?
ಲೀಕ್ ಆಗಿರೋ ನಂಬರ್ಸ್ ಹೇಳ್ತಾ ಇದೆ ಒಕ್ಕಲಿಗರಿಗಿಂತಲೂ ಮುಸ್ಲಿಮರು ಜಾಸ್ತಿ ಇದ್ದಾರೆ, ಲಿಂಗಾಯತರಿಗಿಂತಲೂ ಮುಸ್ಲಿಮರು ಜಾಸ್ತಿ ಇದ್ದಾರೆ ಅಂತ ಲೀಕ್ ಆಗಿರೋ ಸಂಖ್ಯೆ ಹೇಳ್ತಾ ಇದೆ. ಹಂಗಿದ್ದಾಗ ಯು ಆರ್ ನಾಟ್ ಅ ಮೇಜರ್ ಕಮ್ಯುನಿಟಿ ಅಂತ ಹೇಳಿದ್ರು. ಮುಸ್ಲಿಂ ಕಮ್ಯುನಿಟಿ ಇಸ್ ಮೇಜರ್ ಕಮ್ಯುನಿಟಿ ಇನ್ ಕರ್ನಾಟಕ. ಹೌದು, ಲೀಕ್ ಆದಂತ ವರದಿ ಹೇಳ್ತಾ ಇದೆ. ಲೀಕ್ ಆದಂತ ವರದಿ ಸರ್ ಪರ್ಟಿಕ್ಯುಲರ್ ಐ ಆಮ್ ಟೆಲಿಂಗ್ ಯು. ನಾನು ಅದಕ್ಕೆ ನಾನು ಹೇಳಿದ್ದು ಮೊದಲು ಪ್ರಾರಂಭದಲ್ಲಿ ಹೇಳಿದೆ, ನೀವ್ ಇದನ್ನ ರಾಜಕೀಯ ಉದ್ದೇಶಕ್ಕೆ ಮಾಡ್ತಾ ಇದ್ರೆ ನಿಮ್ ಬೆಂಕಿನ ನೀವ್ ಹಚ್ಕೊಳ್ತೀರಾ. ಆದ್ರೆ ಒಂದ್ ಮಾತು ಹೇಳ್ತಾ ಇದ್ದೀನಿ ನಾನು, ಏನಂದ್ರೆ ಇವಾಗ ಏನೋ ಇವ್ರೇನು ಸರ್ವೆ ಮಾಡ್ತಾ ಇದ್ರು, ಸರ್ವೆ ಮಾಡೋ ಹೊತ್ನಾಗ ಏನು ಆಧಾರಗಳು ಏನೇನು ಇಟ್ಕೊಂಡಿದ್ದಾರೆ, ಇವರು ಏನೇನು ಕೊಡ್ಬೇಕು ಅಂತ ಇಟ್ಕೊಂಡಿದ್ದಾರೆ. ಆಮೇಲೆ ಆ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಹೋಲ್ ಟೀಚರ್ಸ್ ಏನ್ ಹಾಕಿದ್ರಲ್ಲ ಅವರೆಲ್ಲರೂ ಸ್ಟ್ರೈಕ್ ಅಲ್ಲಿ ಇದ್ರು. ಅದು ಗಮನದಲ್ಲಿ ಶಫಿ ಸರ್ ಒಂದ್ ನಿಮಿಷ ಕಾಂತರಾಜ್ ಅವರು ಹೇಳಿದಾರಲ್ಲ, ಜಯಪ್ರಕಾಶ್ ಹೆಗಡೆ ಅವರು ಹೇಳಿದಾರಲ್ಲ, ಬಿಜೆಪಿ ಅವರು ಹೇಳ್ತಾರೆ ಸರ್ ಮುಸ್ಲಿಂ ಸಮುದಾಯ ಉದ್ಧಾರ ಮಾಡಿದೀವಿ ಅಂತ. ಸುಳ್ಳು ಹೇಳಕ್ ಸಾಧ್ಯನಾ? ಜಯಪ್ರಕಾಶ್ ಹೆಗಡೆ ಅವರು ಯಾವ ಕಾಲದಲ್ಲಿ, ಇವರ ಕಾಲದಲ್ಲೇ ಆಗಿದ್ರಲ್ವಾ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಅಲ್ವಾ? ಅವರು ಹೇಳ್ತಾ ಇದ್ದಾರೆ ವೈಜ್ಞಾನಿಕವಾಗಿದೆ ಅಂತ. ಲೋಹಿತ್ ಹೇಳಿದಾಗೆ 1400 ಇಲ್ಲಿರುವಂತ ಎಲ್ಲಾ ಪಂಗಡಗಳು ಓಕೆ ಅಂತ ಹೇಳುವಾಗ, ಜಾತಿ ಗಣತಿ ಬಿಡುಗಡೆ ಆಗ್ಲಿ ಅಂತ ಹೇಳುವಾಗ ನಾನು ಹೇಳುದು ಅದೊಂದೇ ನಿಮಿಷ. ಲೋಹಿತ್ ಒಂದು ಮಾತಾಡ್ತಾ ಇದ್ದಾರೆ, 1300 ಜಾತಿಗಳವರ ಸಮೀಕ್ಷೆ ಆಗಿದೆ, 2 ಜಾತಿಗಳವರು ಮಾತ್ರ ವಿರೋಧಿಸ್ತಾ ಇರೋದು ಅಂತ. ಸೊ ಆ ವಿರೋಧವನ್ನು ಪರಿಗಣಿಸಬಾರದು ಅಂತ ನಿಮ್ಮ ಅಭಿಪ್ರಾಯ? ಅಲ್ಲಲ್ಲ, ಅವರಿಗೆ ಪರಿಗಣಿಸಬೇಡಿ. ಪರಿಗಣಿಸಿ ಆ ಡೇಟಾವನ್ನ ಹೊರಗಡೆ ತಂದು ಚರ್ಚೆ ಮಾಡಿ ಆ ನಂತರ ಅನುಷ್ಠಾನ ಮಾಡಿ. ಸರ್ ಸಂಖ್ಯೆಗಳು ಹೊರಗೆ ಬರೋ ತನಕ ವೇಟ್ ಮಾಡಿ ಅಂತಾರೆ ಅವರು. ಸಂಖ್ಯೆಗಳ ಹೊರಗೆ ನಾವು ಸಂಖ್ಯೆಯನ್ನು ಒಪ್ಪುತ್ತನ ಮುಂಚೆ 2016 ನಾವು ವಿರೋಧ ಮಾಡ್ತಾ ಇದ್ವಿ. ಇದು ವೈಜ್ಞಾನಿಕ ಅಲ್ಲ, ಮನೆಗೂ ವಿಸಿಟ್ ಮಾಡಿಲ್ಲ. ನಾವು ಇವತ್ತು ವಿರೋಧ ಮಾಡ್ತಾ ಇಲ್ಲ, 2015 ವಿರೋಧ ಮಾಡ್ತಾ ಇದ್ವಿ. ಮತ್ತೆ ಇವತ್ತು ಸಿದ್ಧಗಂಗಾ ಶ್ರೀಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಸಿದ್ಧಲಿಂಗ ಮಹಾಸ್ವಾಮಿಗೂ ನನಗೂ ಕೂಡ ಸರ್ವೆ ನನ್ನ ಮನೆಗೂ ಬಂದಿಲ್ಲ, ನನ್ನ ಮಠಕ್ಕೂ ಬಂದಿಲ್ಲ, ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲ ನನ್ನ ಹೆಸರು ಜಾತಿ ಪ್ರದೀಪ್ ಅವರು ಒಂದು ವಿಷಯ ನೀವು ಅರ್ಥ ಮಾಡ್ಕೊಳ್ತೀರಿ, ಸರ್ವೆ ಮಾಡಿದ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಹೇಳ್ತಾ ಇಲ್ಲ 100% ಮನೆಗಳಿಗೆ ನಾವು ಹೋಗಿದೀವಿ ಅಂತ. ಸರ್ ಹಾಗಿದ್ರೆ ಒಂದ್ ನಿಮಿಷ ಅಲ್ಲಿ ನಿಮ್ಮ ಸರ್ವೆದಲ್ಲಿ ಜನಸಂಖ್ಯೆ ಆಧಾರ ತೋರಿಸ್ತಾ ಇದೆ 5,30,30,00,000 ಜನಕ್ಕೆ ವಿಸಿಟ್ ಮಾಡಿ. ಸರ್ ಆ ನಂಬರ್ ನೋಡಬೇಡಿ, ಲೀಕ್ ಆಗಿರೋ ನಂಬರ್ ಅದು ನಿಜ ಸುಳ್ಳ ಗೊತ್ತಿಲ್ಲ. ಒಂದ್ ನಿಮಿಷ ಆ ನಂಬರ್ ಅಥೆಂಟಿಕ್ ಅಲ್ಲ, ವೈಜ್ಞಾನಿಕವಾಗಿ ಆಗಿದೆಯಾ? ಸಮೀಕ್ಷೆ ನಂಬರ್ಸ್ ಹೊರಗೆ ಬಂದ್ರೆ ಏನ್ ಸಮಸ್ಯೆ ಆಗುತ್ತೆ? ನಂಬರ್ಸ್ ಹೊರಗೆ ಬಂದ್ರೆ ಏನ್ ಸಮಸ್ಯೆ? ನಂಬರ್ ಹೊರಗೆ ಬಂದ್ರೆ ಸ್ಪಷ್ಟವಾಗಿ ಬರಬೇಕು, ವೈಜ್ಞಾನಿಕವಾಗಿ ಬರಬೇಕು. ಯಾಕೆ ನಮ್ಗೆ ಅಂದ್ರೆ ಲಿಂಗಾಯತರ ಕಡಿಮೆ ಜನಸಂಖ್ಯೆ ಇದೆ ಅಂತ ಇವರು ತೋರಿಸ್ತಾ ಇದಾರೆ. 65 ಲಕ್ಷ. ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಗ್ರಾಮಗಳಲ್ಲಿ 50-60% ಜನಸಂಖ್ಯೆ ಇರುವಂಥದ್ದು ವೀರಶೈವ ಲಿಂಗಾಯತ ಸಮುದಾಯ. ನಾನು ಕೂಡ ಅಲ್ಲಿಂದ ಬಂದಂಥವನು. ಹಾಗಾಗಿ ನೀವು 22 ಜಿಲ್ಲೆಯಲ್ಲಿ ಇವತ್ತು ಬಹುತೇಕ ಶಾಸಕರು ಕೂಡ ಆಯ್ಕೆಯಾಗಿ ಬರಬೇಕಾಗಿದ್ದು ವೀರಶೈವ ಲಿಂಗಾಯತರೆ. ಕಾರಣ ಯಾಕಂದ್ರೆ ಅಲ್ಲಿ ಮತಬ್ಯಾಂಕ್ ಜಾಸ್ತಿ ಇರೋದ್ರಿಂದ. ಅದ್ರ ಜೊತೆಗೆ ಸ್ಪಷ್ಟವಾಗಿ ನೋಡಿ ವಿಷಯ ಇದು ರಾಜಕೀಯವಾಗಿ ಟಿಕೆಟ್ ಕಡಿಮೆ ಮುಂದುವರೆದ ಜಾತಿಗಳು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಗ್ರಾಮ ಪಂಚಾಯತ್ ಲೋಕಸಭಾ ಟಿಕೆಟ್ ಕೊಡುವುದು ಜಾತಿ ಆಧಾರದ ಮೇಲೆನೆ. ಏನಾದ್ರು ಇಂಪ್ಲಿಮೆಂಟೇಷನ್ ಆಗುತ್ತಂದ್ರೆ ಈ ಸಲ ನಾವು ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಸಂದೇಶನ ವೀರಶೈವ ಲಿಂಗಾಯತ ಸಮುದಾಯ ಕೊಡುತ್ತಾ ಅದ್ರ ಮೇಲೆ ಇವರು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಮಾಡ್ಲಿ. ಅದಕ್ಕೆ ವೀರಶೈವ ಲಿಂಗಾಯತ ಸಮುದಾಯ ಪೊಲರೈಸೇಷನ್ ಅಂದ್ರೆ ಹಿಂದುಳಿದ ವರ್ಗದವರು ನಾವು ಸ್ಪಷ್ಟ ಸಂದೇಶ ಕೊಡ್ತೀವಿ. ಸ್ಪಷ್ಟ ಇಲ್ಲ, ನಮ್ಮ ಟಿಕೆಟ್ ಕಡಿಮೆ ಆಗುತ್ತೆ. ಬೇಸಿಕ್ ಕನ್ಸರ್ನ್ ಇರೋದು ಅದು. ನಮ್ಮವ್ರಿಗೆ ಟಿಕೆಟ್ ಕಡಿಮೆ ಆಗುತ್ತೆ, ನಮ್ಮವ್ರಿಗೆ ಟಿಕೆಟ್ ಕಡಿಮೆ ಆಗುತ್ತೆ. ಶಫೀಸಾ ಅವರೇ,
ಏನ್ ಮುಸ್ಲಿಮರಿಗೆ ಟಿಕೆಟ್ ಸಿಗದೆ ಇದ್ದಕ್ಕೆ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ. ಟಿಕೆಟ್ ಟಿಕೆಟ್ ಪಡೆದು ಗೆದ್ದವ್ರು ಮುಸ್ಲಿಮರನ್ನ ಏನ್ ಅಲ್ಲಿ ಮಾತ್ರ ಅಲ್ಲ, ಮಾಡಿದ್ರು? government ಟಿಕೆಟ್ ಪಡೆದು ಗೆದ್ದಂತವ್ರು ಮುಸ್ಲಿಮರನ್ನ ಎಷ್ಟು ಉದ್ಧಾರ ಇಲ್ಲ, ಮಾಡಿದ್ರು? ಅಲ್ಲಲ್ಲ, ಇದು ಎಲ್ರಿಗೂ ಪ್ರಶ್ನೆ ಕೇಳ್ತೀನಿ ನಾನು. ಅಲ್ಲ, ಅಜಿತ್ ಸರ್, ಅಜಿತ್ ಟಿಕೆಟ್ ಪಡೆದು ಗೆದ್ದಂತ ಲಿಂಗಾಯತರನ್ನ ಎಷ್ಟು ಉದ್ಧಾರ ಮಾಡಿದ್ರು? ಟಿಕೆಟ್ ಪಡೆದು ಗೆದ್ದಂತ ಹಿಂದುಳಿದವ್ರು ಎಷ್ಟು ಉದ್ಧಾರ ಆವಾಗ ಏನ್ ಮಾಡಿದ್ರು? ಮಾಡ್ಬೇಕು? ನಮ್ಮ ರಾಜ್ಯಕ್ಕೆ ಹೊಸದಾಗಿ ಸೇರ್ಪಡೆಗೊಳ್ಳಬೇಕು. Come on. ಶ್ರೀಮಂತ ಮತ್ತು ಬಡವ ಅಂತ. ರಮೇಶ್ ಬಾಬು ಅವರೇ, ಈ ಸಮೀಕ್ಷೆ ಅನ್ನುವುದು ಎರಡು ಅಲಗಿನ ಕತ್ತಿ ಇದ್ದ ಹಾಗೆ ರಿವರ್ಸ್ ಪೊಲರೈಸೇಷನ್ ಇನ ಪಾಸಿಬಿಲಿಟಿ ಕೂಡ ಇದೆ. ಇಲ್ಲ, ರಿವರ್ಸ್ ಪಾಲರೈಸೇಷನು ಮತ್ತೊಂದಲ್ಲ. ಇಲ್ಲಿ ನೋಡಿ, ಇಲ್ಲಿ ಏನಕ್ಕೆ ತಾವು ಹೇಳಿದ್ರೆ ಆಗಲೇ ಆಯಾ ಸಮುದಾಯಗಳು ಅವರ ರೆಪ್ರೆಸೆಂಟೇಷನ್ ಕಾರಣಕ್ಕೆ ಈ ಸಂಖ್ಯೆಯನ್ನು ಡಿಸ್ಪ್ಯೂಟ್ ಮಾಡಿ ಕ್ಲೈಮ್ ಮಾಡ್ತಾ ಇದ್ದಾರೆ. ದುರಂತ ಏನಂದರೆ, ಕರ್ನಾಟಕಕ್ಕೆ ಹೇಳ್ತೀನಿ ನಾನು, ಆಗಲೇ ನನ್ನ ಸ್ನೇಹಿತರು ಹೇಳೋರು 1300 ಜಾತಿ ಅಂತೇಳಿ. ಪಾಪ ನಮ್ಮ ಸ್ನೇಹಿತರು ಮುಸಲ್ಮಾನ್ ಬಂಧುಗಳು ಹೇಳ್ತಾ ಇದ್ದಾರೆ ಮುಸಲ್ಮಾನ್ಗೆ ಅನ್ಯಾಯ ಆಗಿದೆ ಅಂತೇಳಿ. ಅನ್ಯಾಯ ಆಗಿರೋ ಸಮುದಾಯಗಳು ಪಾಪ ಅವ್ರ ವಾಯ್ಸ್ ಇಲ್ಲ. ವಿಧಾನಸಭೆ ವಿಧಾನ ಪರಿಷತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳು ಆಗದಲ್ಲಿರ್ತಕ್ಕಂಥವ್ರು ನೂರಾರು ಜಾತಿಗಳಿದ್ದಾವೆ ಈ ರಾಜ್ಯದಲ್ಲಿ. ಅವ್ರಿಗೆ ಶಕ್ತಿ ಬರಬೇಕು ಅಂತ ಈ ವರದಿ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಯಾವುದೋ ಸಮುದಾಯ ವಿರೋಧ ಮಾಡೋದಕ್ಕೆ ಅಥವಾ ಇನ್ಯಾವುದೋ ಸಮುದಾಯನ ನೆಗ್ಲೆಕ್ಟ್ ಮಾಡೋಕ್ಕಲ್ಲ. ಯಾವ ಸಮುದಾಯಗಳು ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಅಂತ ಕರಿತೀವಿ ನಾವು, ಅಂದರೆ ಅತಿ ಸಣ್ಣ ಜಾತಿಗಳು, ಸಣ್ಣ ಸಮುದಾಯಗಳು. ಪಿಳ್ಳಂಗೋವಿ ಅಂತ ಒಂದು ಜಾತಿ ಇದೆ, ಸವಿತಾ ಸಮುದಾಯ ಇದೆ, ಮಡಿವಾಳ ಸಮುದಾಯ ಇದೆ, ಈ ಥರದವ್ರು ಉಪ್ಪಾರ ಸಮುದಾಯ ಇದೆ. ಈ ಥರದವ್ರಿಗೆ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ. ಅವ್ರಿಗೆ ಶಕ್ತಿ ಬರಬೇಕು ಅಂತ ವರದಿಗೆ ಒದ್ದಾಡ್ತಿರೋದು ನಾವು. ಟು ಮೈ ಒರಿಜಿನಲ್ ಕ್ವಶನ್ ರಮೇಶ್ ಬಾಬು ಅವರೇ, ಆ ಸಮುದಾಯದಿಂದ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆದ್ರೆ, ತಾಲೂಕ್ ಪಂಚಾಯತ್ ಮೆಂಬರ್ ಆದ್ರೆ, ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ರೆ, MLA ಆದ್ರೆ, MP ಆದ್ರೆ ಆ ಸಮುದಾಯ ಉದ್ಧಾರ ಆಗುತ್ತಾ ಅನ್ನೋ ಪ್ರಶ್ನೆ ನನ್ನಲ್ಲಿ ಹಂಗೆ ಉಳ್ಕೊಂಡಿದೆ. ಸರಿ, ಅದನ್ನು ಒಪ್ಕೊತೀನಿ ನಾನು. ಅಟ್ ದ ಸೇಮ್ ಟೈಮ್ ಹಂಗಂತ ಹೇಳಿ ಪ್ರಬಲ ಸಮುದಾಯಗಳು ಎಲ್ಲ ನೀವು ಬಾಚಿಕತ್ತಾ ಇದೆ, ಈ ಸಮುದಾಯಕ್ಕೆ ಅವಕಾಶ ಸಿಗೋದು ಬೇಡ. ಪ್ರಬಲ ಸಮುದಾಯ, ಹಿಂದುಳಿದ ಸಮುದಾಯ, SC ಸಮುದಾಯ ಅಲ್ಲ ರೀ, ಹಿಂದುಳಿದವರನ್ನ ನಾನಂದ್ರೆ ಹಿಂದುಳಿದ ಜಾತಿ ಅಂತ ಹೇಳ್ತಾ ಇಲ್ಲ, ಹಿಂದುಳಿದವ್ರನ್ನ ಮೇಲೆತ್ತು ಎಲ್ರದ್ದು ಜವಾಬ್ದಾರಿ, ಎಲ್ರದ್ದು ಜವಾಬ್ದಾರಿ. ನೀವು ಪಿಳ್ಳಂಗೋವಿ ಅಂತ ಹೇಳಿದ್ರಲ್ಲ, ಆಗಬಾರ್ದು. ಈಗ ಪಿಳ್ಳಂಗೋವಿ ಸಮುದಾಯ ನೀವು ಹೇಳಿದ್ರಲ್ಲ, ತುಂಬಾ ಸಣ್ಣ ಸಮುದಾಯ ರೀ, ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಪಿಳ್ಳಂಗೋವಿ ಸಮುದಾಯದ ಒಬ್ಬ ಜನಪ್ರತಿನಿಧಿ ಆದ್ರೆ ಅವನು ಪಿಳ್ಳಂಗೋವಿ ಸಮುದಾಯದ ಸಮಸ್ಯೆಗಳನ್ನು ಮೊದಲು ಅಡ್ರೆಸ್ ಮಾಡಬೇಕು ಅಂತ ನಿರೀಕ್ಷೆ. ನಾನು ನಿಮ್ಗೆ ಹೇಳ್ದಂಥದ್ದು ರಾಜಕೀಯ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದ್ರ ಜೊತೆಗೆ ಬಹಳ ನಾವು ಪ್ರಮುಖವಾಗಿ ಗಮನಿಸಬೇಕಾಗ್ತಕ್ಕಂಥದ್ದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ. ಒಂದು ನಿಮಿಷ, ಸರ್ಕಾರಿ ಯೋಜನೆಗಳು ಕೊಡ್ತೀವಿ, ಫ್ರೀ ಮನೆ ಕೊಡ್ತೀವಿ, ಅರ್ಜಿ ಹಾಕಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಆ ಸಮುದಾಯಗಳು ಬಹಳ ಇದಾವೆ. ತಾಲೂಕ್ ಪಂಚಾಯತ್ ಪೆನ್ಷನ್ ಕೊಡ್ತೀರಾ? ಅಲ್ಲ, ಓಲ್ಡ್ ಏಜ್ ಪೆನ್ಷನ್ ಕೊಡ್ತೀರಾ? ತಗೋಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಈ ತರ ಸ್ವಾತಂತ್ರ್ಯ ಬಂದ 76ನೇ ವರ್ಷದಲ್ಲಿ ನಾವು ಇನ್ನು ಇದನ್ನ ಚರ್ಚೆ ಮಾಡ್ತಿದೀವಿ ಅಂದ್ರೆ ಇಡೀ ಸಿಸ್ಟಮ್ ಕೊಲಾಪ್ಸ್ ಆಗಿದೆ ಅಂತ. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗಳನ್ನ ಇಟ್ಟಿದ್ದೀವಿ, ಆಶಾ ಕಾರ್ಯಕರ್ತೆಯರನ್ನ ಇಟ್ಟಿದ್ದೀವಿ. ಯಾರೋ ಒಬ್ಬ 76 ವರ್ಷದ ನಂತರ ಮಾಡ್ತಿದೀವಿ ಅಂತ. ಆಶಾ ಕಾರ್ಯಕರ್ತೆ ಆಗದೆ ಇರುವಂತ ಸಮುದಾಯನೂ ಇದೆ. ನಾನು ಹೇಳ್ತಾ ಇರೋದು, ಯಾವುದೇ ಸಮುದಾಯಕ್ಕೆ ಯಾವುದೇ ಅನ್ಯಾಯವಾಗೋಕೆ ಮುಸ್ಲಿಂ ಸಮುದಾಯ ಯಾವತ್ತು ಒಕ್ಕಲಿಗರಾಗಲಿ ಲಿಂಗಾಯತರಿಗಾಗಲಿ ಅವಿಗೆ ನ್ಯಾಯ ಒದಗಿಸಲೇಬೇಕು. ಅದರೊಟ್ಟಿಗೆ ಕೇಂದ್ರ ಸರ್ಕಾರ 1953 ಕಾಕಾ ಕಾಲೇಕರ್ ವರದಿ, ನಂತರ BP ಮಂಡಲ್ ವರದಿ ಪ್ರಸಿದ್ಧ. ಅಲ್ಲೂ ಏನು ಹೇಳಿದೆ ಅಂತ ಹೇಳಿದರೆ ಮುಸಲ್ಮಾನರು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ರಂಗದಲ್ಲಿ ಹಿಂದುಳಿದಿದ್ದಾರೆ ಅಂತೇಳಿ. ನಂತರ ನಮ್ಮ ರಾಜ್ಯದಲ್ಲಿ ನಾಗಗೌಡ ಸಮಿತಿ 1960, 1977-79ರಲ್ಲಿ ದೇವರಾಜ ಅರಸು ಸರ್ಕಾರ 18% ನಮಗೆ ಮೀಸಲಾತಿ ಕೊಟ್ಟಿತ್ತು. ಯಾಕಂದರೆ ನಾವು ತುಂಬ ಹಿಂದುಳಿದಿದ್ದೀವಿ. 57% ಮಾತ್ರ, 57ಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ನಾವು ಬಡತನ ರೇಖೆಗಿಂತ ಕಡಿಮೆ ಇದ್ದೀವಿ ಅಂತೇಳಿ ಮುಸಲ್ಮಾನರು ಎಲ್ಲ ಆರ್ಥಿಕ ಸಮೀಕ್ಷೆ ಮಾಡಿಕೊಂಡು. ನಂತರ 1983ರಲ್ಲಿ T ವೆಂಕಟಸ್ವಾಮಿ ಆಯೋಗ ವರದಿ ಬಂತು, ಅದರಲ್ಲೂ ಹೇಳಲಾಗಿದೆ. 1988ರಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗ ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಈ ಅದರ ಮೇಲೆ, ಆ ಆಯೋಗದ ವರದಿಯ ಮೇಲೇನೆ ನಮ್ಗೆ ಏನು ಮಾಡೋಕ್ಕಾಗತ್ತೆ, ಅವರಿಗೆ ಬೇಕಾದ ಮೀಸಲಾತಿ ಕೊಡೋಕೆ ಸಾಧ್ಯ. ನಮ್ಮ ಹೋರಾಟ ಏನಿತ್ತು, 7%, 4% ಸಾಕಾಗಲ್ಲ ಅಂತೇಳಿ, 7% ಬೇಕು ಅಂತ. ಆ 4% ಕೆಲ ಸರ್ಕಾರ ಏನು ಮಾಡಿತ್ತು, ಅದು ನಿರ್ನಾಮ ಆಯಿತು. ಎಲೆಕ್ಷನ್ ಪೂರ್ವದಲ್ಲಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಹೇಳಿರುವುದೇನಂತ ಹೇಳಿದರೆ, ನಾವು ಮೀಸಲಾತಿಯನ್ನು 4% ನಾವು ಅದು ವಾಪಸ್ ಇದು ಮಾಡ್ತೀವಿ. ಅದೇ ರೀತಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನೀವು ನೋಡಿ, ಕರ್ನಾಟಕದಲ್ಲಿ 70 ಲಕ್ಷ ಮುಸಲ್ಮಾನರಿದ್ದಾರೆ ಅಂತ ಹೇಳಿ ಈ ಲೀಕ್ ಆದಂಥ ವರದಿ ಇದೆ. ನಾವು ಆಂತರಿಕವಾದಂಥ ಸಮೀಕ್ಷೆ ಮಾಡಿದ್ರಲ್ಲಿ 90 ಲಕ್ಷ ಮುಸಲ್ಮಾನರಿದ್ದಾರೆ ನಮ್ಮ ವರದಿ ಪ್ರಕಾರ. ನಮ್ಗೊಬ್ಬ ಲೋಕಸಭಾ ಸದಸ್ಯ ಇಲ್ಲ. ನೀವು
ನೋಡಿ, ಮುಸಲ್ಮಾನರಿಗೆ ಒಬ್ಬ ಲೋಕಸಭಾ ಸದಸ್ಯ ಇಲ್ಲ, ರಾಜ್ಯಸಭಾ ಸದಸ್ಯ ಒಬ್ಬರು ಆಗಿದ್ದಾರೆ. ಆ ಪಾಕಿಸ್ತಾನ, ಇಂಡಿಯಾ, ಅಫ್ಘಾನಿಸ್ತಾನ ಆಗಿ ಅದೇ ಗಲಾಟೆ ನಡೀತಾ ಇದೆ. ಒಬ್ಬರೇ ಒಬ್ಬ ರಾಜ್ಯಸಭಾ ಸದಸ್ಯ. ಈ ಗ್ರಾಮ ಪಂಚಾಯತ್ ಒಂದೇ ನಿಮಿಷ ಡೌಟ್ ಬಂದಿದ್ದು ಕೇಳ್ತಾ ಇದ್ದೀನಿ. 28 ಲೋಕಸಭಾ ಕ್ಷೇತ್ರ ಇದಾವೆ. ಒಂದೊಂದು ಜಾತಿಯವ್ರಿಗೆ ಒಂದೊಂದು ಕ್ಷೇತ್ರ ಕೊಟ್ಟರು 28 ಜಾತಿಗಳನ್ನು ರಿಪ್ರೆಸೆಂಟ್ ಮಾಡ್ದಂಗೆ ಆಯ್ತು. 1346 ಜಾತಿಗಳು. ಒಂದ್ ನಿಮಿಷ 1346 ಜಾತಿಗಳದಾವೆ ಅಂತ ಹೇಳಿದ್ರು. ಇನ್ನು 1320 ಜಾತಿಗಳಿಗೆ ರಿಪ್ರೆಸೆಂಟೇಷನ್ 1320 ಜಾತಿಗಳಿಗೆ ರಿಪ್ರೆಸೆಂಟೇಷನ್ ಇಲ್ಲ. ಹಂಗಿದ್ರೆ ಅವರ ಬೇಡಿಕೆಗಳೆಲ್ಲ ಅರಣ್ಯ ರೋಧನವಾ? ಲೋಕಸಭಾ ಎಲೆಕ್ಷನ್ ಬೇಡಿಕೆ ಎಲ್ಲ ಕಡೆಯಲ್ಲಿ ಇರಲ್ಲ. ಒಂದ್ ನಿಮಿಷ 28 ಸಂಸದರಿದ್ದಾರೆ. ಬಿಜೆಪಿ, ಕಾಂಗ್ರೆಸ್, JDS, ವಾಟ್ ಎವರ್ ಇಟ್ ಈಸ್, ಬಿಜೆಪಿಯವರು ಚುನಾವಣಾ ಸಂದರ್ಭದಲ್ಲಿ ಪ್ರಚಾರಕ್ಕಾಗಿ ನಮ್ಮ ಮುಸ್ಲಿಂ ಓಟ್ ಬೇಡ ಅದು ಇದು ಏನೇ ಹೇಳಿದ್ರು ಕೂಡ ಗೆದ್ದು ಬಂದ ನಂತರ ಆ ಸಂಸದನ ದೃಷ್ಟಿಯಲ್ಲಿ ಎಲ್ಲ ಸಮುದಾಯದವರು ಒಂದೇ, ಎಲ್ಲ ಸಮುದಾಯಕ್ಕಾಗಿಯೂ ಆತ ಸಮಾನವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ನಿರೀಕ್ಷೆ. ಪ್ರಜಾಪ್ರಭುತ್ವದ ಆಶಯ. ವ್ಯವಸ್ಥೆ ಆಗಿದ್ರೆ ಒಳ್ಳೇದೇ, ಯಾಕೆಂದ್ರೆ ಹೀಗಾಗಿಲ್ಲ. ಪ್ರಾಕ್ಟಿಕಲ್ ಆಗಿ ಹಾಗಿದ್ರೆ ಯಾವ ಪ್ರಜಾಪ್ರಭುತ್ವ ರಕ್ಷಣೆ ಬಗ್ಗೆ ನಾವು ಮಾತಾಡ್ತೀವಿ ನೋಡಿ. ಈಗ ಯಾವ ಪ್ರಜಾಪ್ರಭುತ್ವ ಶ್ರೀಮಂತ ಬಡವ ಎಂಬ ಲಾಜಿಕ್ ನೀವು ತರುವುದಾದರೆ ನಾವು ಅದನ್ನು ಸ್ವಾಗತಿಸ್ತೀವಿ. ಬರೇ ಶ್ರೀಮಂತ ಬಡವ ತರಕಾಗತ್ತಾ? ಒಂದ್ ನಿಮಿಷ ಲಿಂಗಾಯತರ ಸಂಖ್ಯೆ ಹೆಂಗ್ ಕಡಿಮೆ ತೋರ್ಸಕ್ಕಾಗುತ್ತೆ? ಏನ್ ಮಾಡ್ಬೋದು ಲಿಂಗಾಯತರ ಸಂಖ್ಯೆ ಕಡಿಮೆ ಮಾಡಕ್ಕೆ ಅಥವಾ ಒಕ್ಕಲಿಗರ ಸಂಖ್ಯೆ ಕಡಿಮೆ ಮಾಡಕ್ಕೆ ಏನ್ ಮಾಡಕ್ ಸಾಧ್ಯ? ಸರ್, ಈಗ ಫಸ್ಟ್ ಸರ್ವೆ ಮಾಡೋ ಸಂದರ್ಭದಲ್ಲಿ ಇವರೇನು ಮೆಥಡಾಲಜಿ ಅಂದ್ರೆ ಮನೆಗಳಿಗೆ ಹೋಗಿ ಲಿಂಗಾಯತರ ಮನೆಗಳನ್ನು ಸ್ಕಿಪ್ ಮಾಡ್ತಾ ಹೋದ್ರು, ಒಕ್ಕಲಿಗರ ಮನೆಗಳನ್ನು ಸ್ಕಿಪ್ ಮಾಡ್ತಾ ಹೋದ್ರು. ಈಗ ನೋಡಿ, ಯಾವುದೇ ಒಂದೇ ಒಂದು ಸಣ್ಣ ಸಮುದಾಯಕ್ಕೆ ರಮೇಶ್ ಬಾಬು ಅವರು ಹೇಳಿದಂಗೆ ಒಂದು ಸಣ್ಣ ಸಮುದಾಯಕ್ಕೂ ಅನ್ಯಾಯ ಆಗಬಾರ್ದು. ಅದೇ ಕಾಳಜಿ ನಮ್ಮ ಬಿಜೆಪಿಗೆ ಇರೋದು, ನಮಗಿರೋದು, ವೈಯಕ್ತಿಕವಾಗಿ ನನಗೂ ಇರೋದು. ಒಂದು ಸಣ್ಣ ಸಮುದಾಯಕ್ಕೂ ಅನ್ಯಾಯ ಆಗಬಾರ್ದು. ಎಲ್ಲೇ ಅಪಸ್ವರದ ಧ್ವನಿ ಬಂದಿದೆ ಅಂದಾಗ ಅದನ್ನು ಸರಿ ಮಾಡಿಸ್ಬೇಕಾಗಿದ್ರೆ ವೈಜ್ಞಾನಿಕ ಆಗಿಲ್ಲ ಅಂತಕ್ಕಂಥದ್ದು. ಬಹುತೇಕವಾಗಿರ್ತಕ್ಕಂಥ ಸಮುದಾಯಗಳು ಏನು ಹೇಳ್ತಾ ಇದ್ದಾವೆ, ಇದು ವೈಜ್ಞಾನಿಕವಾದಂಥ ವರದಿಯಲ್ಲ, ಇನ್ನೊಂದ್ಸರಿ ಆಗ್ಬೇಕು. ಉದಾಹರಣೆಗೆ ಹೇಳ್ತೀನಿ, ಒಂದೇ ನಿಮಿಷ ಉದಾಹರಣೆಗೆ ಹಿಂದೆ ಆಧಾರ್ ಕಾರ್ಡ್ ಇರಲಿಲ್ಲ, ನಿಮ್ಗೆ ಐಡೆಂಟಿಫಿಕೇಶನ್ ಇರಲಿಲ್ಲ. ಈಗ ಐಡೆಂಟಿಫಿಕೇಶನ್ ಇದೆ. ಒಂದೇ ನಿಮಿಷ ರೀ, ಪ್ರತಿಯೊಬ್ಬರಿಗೆ ಐಡೆಂಟಿಫಿಕೇಶನ್ ಇದೆ. ಅದೇ ಒಂದ್ ನಿಮಿಷ ಇರ್ರಿ, ಆಧಾರ್ ಕಾರ್ಡ್ ಇದೆ. ಈ ಪ್ರತಿಯೊಬ್ಬರಿಗೆ ಆಧಾರ್ ಕಾರ್ಡ್ ವೆರಿಫೈಯಬಲ್ ಸರ್ವೆ ಆಗುತ್ತೆ. ಅದ್ರ ಮೇಲೆ ಒಂದ್ ನಿಮಿಷ ಇದು ಹೊರಗಡೆ ಪ್ಲೀಸ್ ಒಂದೇ ನಿಮಿಷ ಒಂದೇ ವರ್ಷದ ಅವಧಿನಲ್ಲಿ 100% ಪರ್ಫೆಕ್ಟ್ ವರದಿಯನ್ನ ತಯಾರು ಮಾಡಬಹುದು. ಒಂದೇ ವರ್ಷದಲ್ಲಿ ಮಾಡಿ. ಆಮೇಲೆ ಎರಡನೇದು ರಮೇಶ್ ಬಾಬು ಹೇಳಿದ್ರು ಚೆಕ್ ಮಾಡಕ್ ಬರುತ್ತೆ ಅಂತ. ಹೇಗೆ ಚೆಕ್ ಮಾಡ್ತೀರಾ ನೀವು? ಆಧಾರ್ ಕಾರ್ಡ್ ಬೇಸಸ್ ಮಾಡಿದ್ರೆ ನಂದು ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ನನ್ಗೆ ಗೊತ್ತಾಗ್ತದೆ ನನ್ನದು ಇದೆ ಇಲ್ಲ ಅಂತ. ಯಾವ ಆಧಾರದ ಮೇಲೆ ಮಾಡ್ತೀರಾ? ಶಿಕ್ಷಣವಂತ ಗ್ರಾಮೀಣ ಪ್ರದೇಶದಲ್ಲಿಯವರ ಅಪ್ರೈಷನ್ಗೆ ಇವತ್ತೇನು ದತ್ತಾಂಶ ಇದೆ ಅದು ಅಪ್ಲೋಡ್ ಆದರೆ ಪ್ರತಿಯೊಂದು ಸ್ಟ್ರೀಟು, ಪ್ರತಿಯೊಂದು ಇಂಡಿವಿಜುವಲ್ ಮನೆ ಅಂಕಿಅಂಶ ಅಲ್ಲಿದೆ. ಒಂದು ಅದು ದಯಮಾಡಿ ನಾನು ಚರ್ಚೆಗೆ ಹೋಗಲ್ಲ. ಈಗ ನನ್ನ ಸ್ನೇಹಿತರು ಹೇಳಿದ್ರು ಮುಸಲ್ಮಾನರೊಬ್ಬರು ಪಾರ್ಲಿಮೆಂಟ್ ಮೆಂಬರ್ ಇಲ್ಲ, ರಾಜ್ಯಸಭಾ ಒಂದಿದೆ ಅಂತೇಳಿ. ಎಂಥ ದುರಂತಕ್ಕೆ ಬಂದಿದ್ದೀವಿ ಅಂದರೆ ಇಡೀ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದಲ್ಲಿ SC ST ರಿಸರ್ವೇಷನ್ ಬಿಟ್ಬಿಡಿ, ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಒಬ್ಬರೇ ಬ್ಯಾಕ್ವರ್ಡ್ OBC ಪಾರ್ಲಿಮೆಂಟ್ ಮೆಂಬರು. ಹಿಂದೆ 8 ಜನ ಗೆಲ್ತಾ ಇದ್ರು. ಇವತ್ತು ಪರಿಸ್ಥಿತಿ ಇಲ್ಲ. ರಾಜಕೀಯ ರೆಪ್ರೆಸೆಂಟೇಷನ್ ಸಿಕ್ಬಿಟ್ರೆ ಎಲ್ಲ ಸರಿ ಆಗುತ್ತಾ, ಅದು ಪ್ರಶ್ನೆ ಬೇರೆ, ಅದಕ್ಕೆ ಚರ್ಚೆ ಬೇರೆ ಸಂದರ್ಭ. ಬಟ್ ಇಲ್ಲಿ ಇರ್ತಕ್ಕಂಥದ್ದು ಯಾವ ರೀತಿ ಹಿಂದುಳಿದವರು ಇವತ್ತು ನಿಮಗೆ 35-40% ಇರ್ತಕ್ಕಂಥ ಹಿಂದುಳಿದ ಜಾತಿಗಳಿಗೆ ಏನು ಅನ್ಯಾಯ ಆಗ್ತಾ ಇದೆ ಅನ್ನೋದಕ್ಕೆ ಇದು ಈ ರಿಪೋರ್ಟ್ ಬೇಕು. ನಾವು ಬೇರೆ ಸಮುದಾಯಗಳ ವಿರುದ್ಧ ಅಲ್ಲ, ಬೇರೆ ಸಮುದಾಯಗಳು ಮಾಡ್ಕೊಳ್ಳಿ. ರಮೇಶ್ ಬಾಬು ಯಾವುದು ಬೇರೆ ಚರ್ಚೆ ಅಂದ್ರಲ್ಲ ಅದೇ ಮೂಲ ಚರ್ಚೆ ಆಗ ತನಕ ಈ ಸಮಾಜ ಉದ್ಧಾರ ಆಗೋದಿಲ್ಲ. ಈ ಸಮಾಜ ಉದ್ಧಾರ ಆಗ ಸಾಧ್ಯ ಇಲ್ಲ. ಒಂದ್ ನಿಮಿಷ, ಒಬ್ಬ ಜನಪ್ರತಿನಿಧಿ ಯಾವ ಜಾತಿಯವನು ಅನ್ನೋದಲ್ಲ, ಆ ಕ್ಷೇತ್ರದ ಬಗ್ಗೆ ಅವನಿಗೆ ಏನು ದೂರದೃಷ್ಟಿ ಇದೆ, ಆತ ಏನ್ ತಿಳ್ಕೊಂಡು ಉದ್ಧಾರ ಮಾಡ್ತಾನೆ. ಆತ ಇಂಥ ಸಮುದಾಯದಿಂದ ಗೆದ್ದು ಬಂದಿದ್ದಾನೆ, ಆದ್ದರಿಂದ ಇಂಥ ಸಮುದಾಯದ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ ಅನ್ನೋದಾದ್ರೆ ಪ್ರಜಾಪ್ರಭುತ್ವದ ವೈಫಲ್ಯ. ಅದು ವೈಫಲ್ಯ. ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಮೊನ್ನೆ ಕೂಡ ಹೇಳ್ತಾ ಇದ್ದೆ,
ಒಬ್ಬ ಜನಪ್ರತಿನಿಧಿಯನ್ನು ಭೇಟಿ ಮಾಡೋದಕ್ಕೆ ದಿನ ಬೆಳಗಾದ್ರೆ 100 ಜನ ಕೂತ್ಕೊಂಡಿರ್ತಾರೆ. ಆತ ಮನೆಯಿಂದ ಹೊರಗೆ ಬಂದು ತನ್ನ ಜಾತಿಯವ್ರನ್ನ ಮೊದಲು ಮಾತಾಡಿಸ್ಬೇಕಾ, ಕೇಳಿ ತನ್ನ ಜಾತಿಯವ್ರನ್ನ ಮೊದಲು ಮಾತಾಡಿಸ್ಬೇಕಾ? ಹೌ ಡಸ್ ಇಟ್ ಸೌಂಡ್? ಒಬ್ಬ ವೈದ್ಯನನ್ನ ನೋಡೋದಕ್ಕೆ 100 ಜನ ಪೇಷಂಟ್ಸ್ ಹೊರಗಡೆ ಕೂತ್ಕೊಂಡಿದ್ದಾರೆ. ನನ್ನ ಜಾತಿಯವರು ಮೊದಲು ಬಂದು ನನ್ನ ಹತ್ರ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಪರಿಸ್ಥಿತಿ? ಬಟ್ ಸಚಿವ ಸ್ಥಾನ ಥ್ಯಾಂಕ್ ಯು ಸೋ ಮಚ್. ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.